ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣೋ ಅಗಣ್ಯಗುಣನಿತ್ಯೈಕನಿಲಯಾಕೃತಿಃ ಅಶೇಷದೋಷರಹಿತಃ ಪ್ರೀಯತಾಂ ಕಮಲಾಲಯಃ. ಅಜ್ಞತಾಖಿಲಸಂವೇತ್ತುಃ ಘಟತೆ ನ ಕುತಶ್ಚನ ಉಪಾಧಿಭೇದಾತ್ ಘಟತೆ ಇತಿ ಚೇತ್ ಸ ಸ್ವಭಾವತಃ. ಅಜ್ಞಾನತೋ ವಾ ದ್ವೈತಸ್ಯ ಸತ್ಯತಾ ಸ್ವತ ಏವ ಚೇತ್. ಅನವಸ್ಥಿತೈಃ ಅಜ್ಞಾನಹೇತೌ ವಾ ಅನ್ಯೋನ್ಯಸಿದ್ಧಿತಾ ಚಕ್ರಕಾಪತ್ತಿರಥವಾ ಭೇದಶ್ಚೋಪಾಧಿತಃ ಕುತಃ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕಃ. ಉಪಾಧಿಃ ದೃಷ್ಟಪೂರ್ವೋ ಹಿ ಖೇಪಿ ದೇಶಾಂತರಸ್ಯ ಸಹ ಜ್ಞಾಪಕೋ ವಿದ್ಯಮಾನಸ್ಯ ಮೂಢಬುದ್ಧಿವ್ಯಪೇಕ್ಷಯಾ. ನ ಚೇದುಪಾಧಿಸಂಬಂಧಃ ಏಕದೇಶೇ ಅಥ ಸರ್ವಗಃ ಏಕದೇಶೇ ಅನವಸ್ಥಾ ಸ್ಯಾತ್ ಸರ್ವಗಶ್ಚೇನ್ನ ಭೇದಕಃ. ಸುಖದುಃಖಾದಿಭೋಗಶ್ಚ ಸ್ವರೂಪೈಕ್ಯೇನ ಭೇದತಃ ದೃಶ್ಯೋ ಹಿ ಉಪಾಧಿಭೇದೇಪಿ ಹಸ್ತಪಾದಾದಿಗೋ ಯಥಾ. ನಾನಾದೇಹಭೋಗಾನುಸಂಧಾನಂ ಯೋಗಿನೋ ಯಥಾ ನ ಚೇದ್ಭೋಗಾನುಸಂಧಾನಂ ತದಿಚ್ಛಾ ಯೋಗಿನಃ ಕುತಃ. ನಾನಾದೇಹಭೋಗಾನುಸಂಧಾನಂ ಯೋಗಿನಃ ಯಥಾ ನ ಚೇದ್ಭೋಗಾನುಸಂಧಾನಂ ತದಿಚ್ಛಾ ಯೋಗಿನಃ ಕುತಃ. ಅನುಸಂಧಾನರಹಿತದೇಹಬಾಹುಲ್ಯಮನ್ಯಥಾ ಸಿದ್ಧಮೇವ ಹಿ ತತ್ಪಕ್ಷೇ ವಿಶೇಷೋ ಯೋಗಿನಃ ಕುತಃ. ಸಿದ್ಧೌ ಹಿ ಕರ್ಮಭೇದಸ್ಯ ಸ್ಯಾದುಪಾದಿವಿಭಿನ್ನತಾ ತತ್ಸಿದ್ಧೌ ಚ ತತ್ಸಿದ್ಧಿಃ ಇತಿ ಅನ್ಯೋನ್ಯವ್ಯಪಾಶ್ರಯಃ. ಆತ್ಮಸ್ವಭಾವಭೇದಸ್ಯ ಇದಿಷ್ಟು ಒಂದು ಪಾರ್ಟಿಗ. ಎರಡನೇ ಪಾರ್ಟೇನೀಗ ನೀವು ಹೇಳ್ತಕ್ಕಂತಹ ಔಪಾಧಿಕ ಭೇದ ಆತ್ಮೈಕ್ಯ, ಆ ವಾದಕ್ಕೆ ಎಷ್ಟು ದೋಷಗಳಿವೆ ಅಂತ ಹೇಳಿದರು. ಈಗ ಜೀವರಿಗೆ ಸ್ವಾಭಾವಿಕವಾಗಿ ಅಜ್ಞಾನ ಇದೆ ಅಂತ ಹೇಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಬ್ರಹ್ಮನಿಗೆ ಅಜ್ಞಾನ ಹೇಳೋದಕ್ಕೆ ಏನೇನು ಸಮಸ್ಯೆ ಬರುತ್ತೆ, ಆ ಸಮಸ್ಯೆಯಲ್ಲಿ ಒಂದೂ ಕೂಡ ಯಾವುದಕ್ಕೆ ಬರೋದಿಲ್ಲ, ಜೀವನಿಗೆ ಅಜ್ಞಾನ ಹೇಳಿದರೆ ಬರೋದಿಲ್ಲ. ಆತ್ಮಸ್ವಭಾವಭೇದಸ್ಯ ವಿದೋಷತ್ವೇನ, ವಿದೋಷ ನಿರ್ದೋಷ ಎರಡು ಒಂದೇ, ವಿಗತ ದೋಷ ವಿದೋಷ ಚ ಅಖಿಲ ಪ್ರತ್ಯಕ್ಷಾದಿ ವಿರೋಧಾಚ್ಛ ದುಷ್ಟ ಪಕ್ಷೋಯಮಂಜಸ. ಜೊತೆಗೆ ನೀವು ಹೇಳ್ತಕ್ಕಂಥ ಆತ್ಮ ಸ್ವಭಾವ ಭೇದ, ಜೀವನಿಗೆ ಅಜ್ಞಾನ ಹೇಳೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ, ಒಂದು ಎಲ್ಲ ಪ್ರಮಾಣಗಳೂ ಇವೆ. ನೀವು ಹೇಳೋ ಪಕ್ಷಕ್ಕೆ ಒಂದು ಪ್ರಮಾಣವೂ ಇಲ್ಲ. ಪ್ರತ್ಯಕ್ಷಾದಿ ವಿರೋಧಾಚ್ಯ ದುಷ್ಟ ಪಕ್ಷೋಯಮಂಜಸ. ಪ್ರತ್ಯಕ್ಷ ವಿರೋಧ ಬರುತ್ತೆ ಅಂದರೆ, ಪ್ರತ್ಯಕ್ಷ ವಿರೋಧ ಹೇಗೆ ಬರುತ್ತೆ ಅಂದರೆ ಹೇಳ್ತಾರೆ, ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ಇನ್ನೊಬ್ಬನ ದೇಹ ನೋಡಿದ ಒಳಗೆ ಜೀವ ಇದ್ದಾನೆ ಅಂತ ಗೊತ್ತಾಯಿತು ಚೇಷ್ಟಾದಿಗಳನ್ನು ನೋಡಿದಾಗ. ಅನ್ಯತ್ವಂ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವ ಅನುಭೂಯತೆ, ಅದು ನಾನಲ್ಲ, ಅದು ಸ್ಪಷ್ಟ ಗೊತ್ತು. ದೇಹ, ಆ ದೇಹ ಬೇರೆ, ಈ ದೇಹ ಬೇರೆ, ಈ ದೇಹದೊಳಗೆ ನಾನು ಬೇರೆ, ಆ ದೇಹದೊಳಗೆ ಅವನು ಬೇರೆ ಅನ್ನೋ ಸ್ಪಷ್ಟವಾದಂಥ ಅನುಭವ ಬರೋದರಿಂದ ಇದು ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷ ಎರಡರಿಂದನೂ ಸಿದ್ಧ. ಅನ್ಯತ್ವಂ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವ ಅನುಭೂಯತೆ, ಇದು ಜೀವ ಭೇದಕ್ಕಿದು. ಇನ್ನು ಜೀವೇಶ್ವರ ಭೇದಕ್ಕೆ ಅಜ್ಞತಾ ಚ ಅಲ್ಪಶಕ್ತಿತ್ವ ದುಃಖಿತ್ವಂ ಸ್ವಲ್ಪಕರ್ತೃತ ಸರ್ವಜ್ಞತಾದೀಶಗುಣ ವಿರುದ್ಧ ಹಿ ಅನುಭೂತಿಗಾಹ. ಅಜ್ಞತಾ ಚ ಅಲ್ಪಶಕ್ತಿತ್ವಂ ದುಃಖಿತ್ವಂ ಸ್ವಲ್ಪಕರ್ತೃತ. ಸ್ವಾರಸ್ಯ ಇದು. ಕರ್ತಾಶಾಸ್ತ್ರಾರ್ಥವತ್ವಾತ್. ಜೀವನಿಗೆ ಸ್ವಲ್ಪ ಕರ್ತೃತ್ವ ಇದೆ, ಏನಿಲ್ಲ ಅಂತ ಹೇಳಲಿಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರೆ ಹೊರತು ಕರ್ತೃತ್ವನೇ ಇಲ್ಲ ಅಂತ ಹೇಳಲಿಲ್ಲ. ಅದಕ್ಕೆ ಸ್ವಲ್ಪ ಕರ್ತೃತ, ಅದಕ್ಕೆ ಉಪಯೋಗ ಬರೋ ವಾಕ್ಯ ಇದೆ, ಗೊತ್ತಾಯ್ತಾ. ಇವನು ಕರ್ತೃತ್ವನೇ ಇಲ್ಲ ವಾದ ಬಂದರೆ ಜೀವನಿಗೆ ಪುಣ್ಯ ಪಾಪಗಳ ಲೇಪನೆ ಬರೋದಿಲ್ಲ. ಕರ್ತೃವೇ ಅಲ್ಲ ಅಂತೆ, ಜಡಕ್ಕೇನಾದ್ರು ಏನೂ ಇದೆಯಾ, ಏನೂ ಇಲ್ಲ. ಪರಾಧೀನ ಕರ್ತೃತ್ವ ಅಂದರು ಅಂತೆ, ಸ್ವಲ್ಪ ಕರ್ತೃತ್ವ ಇದೆ. ಸ್ವಲ್ಪ ಕರ್ತೃತ್ವ ಇದ್ದರೆ ಪರಾಧೀನನು ಸ್ವಾಧೀನನು ಮುಂದಿನ ಪ್ರಶ್ನೆ ಅದು. ಕರ್ತೃತ್ವನೇ ಇಲ್ಲ ಅಂತ ಹೇಳಿದರೆ ಶಶಿವಿಷಾಢ ಇಲ್ಲ ಅಂದಮೇಲೆ ಅದು ಚೂಪಿದೆಯೋ ಇಲ್ಲೋ ಅಂತ ಡಿಸ್ಕಸ್ ಮಾಡಿದಾಗ ಆಗುತ್ತೆ. ಕರ್ತೃತ್ವ ಇದ್ಮೇಲೆ ಪ್ರಶ್ನೆ, ಕರ್ತೃತ್ವ ಇದೆ ಅಂತಲೇ ಮುಂದೆ ಪ್ರಶ್ನೆ ಶುರುವಾಗಿತ್ತು. ಸ್ವತಂತ್ರ ಕರ್ತೃತ್ವ ದೇವರಿಗೆ, ಪರತಂತ್ರ ಕರ್ತೃತ್ವ ಜೀವರಿಗೆ, ಅಷ್ಟೇ. ಅದೇ ಸ್ಪಷ್ಟ ಬಂದಿದೆ. ಅದಕ್ಕೆ ದತ್ತ ಸ್ವಾತಂತ್ರ್ಯಕ್ಕೆ ಅರ್ಥ ಅದಲ್ಲ, ಅಭಿವ್ಯಕ್ತಿ ಮಾಡ್ತಾನೆ ಹೊರತು ಕೊಡೋದನ್ನು ಕೊಟ್ಟು ಬಿಡೋದಲ್ಲ. ಅದೆಲ್ಲ ಕೂಡ ಈ ಕರೆಂಟ್ ಇಲ್ಲಿ ಬಂದು ಕೊಟ್ಟು ಬಿಡೋದಲ್ಲ ಕರೆಂಟ್. ಅದು
ನಿಂತು ಕಾಣಿಸೋದೇ ಹೋಗ್ಬಿಡುತ್ತೆ ಅಷ್ಟೇ ಹೊರತು ಇದು ಸ್ವಲ್ಪ ಉಳ್ಕೊಡೋದಿಲ್ಲ, ಆಫ್ ಮಾಡಿದ್ರೆ ಏನೂ ಉಳ್ಕೊಡೋದಿಲ್ಲ. ಯಾಕೆಂದರೆ ಅದೇನೋ ಕೊಟ್ಟೇ ಇಲ್ಲ, ಕೊಟ್ಟಿದ್ರೆ ಉಳ್ಕೊತಾ ಇತ್ತು. ಅರ್ಥ ಆಯ್ತಾ? ಸೊ ದೇವರ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ತಮ ಹೇಳಿದ್ರೆ ಹೊರತು ಕೊಟ್ಟು ಬಿಡ್ತಾನೆ. ದೇವರ ಗುಣ ಅಂಬೋದು ತೆಗಿಲಕ್ಕೆ ಬರೋದಿಲ್ಲ. ಕೊಟ್ಟರೆ ಎಲ್ಲ ಕೊಟ್ಟಾಗ ಲೆಕ್ಕ ಅಭೇದ ಬಂದುಬಿಡುತ್ತಾಗ. ದೇವರು ಗುಣನೇ ಕೊಡೋದಾದರೆ ಜೀವೇಶ್ವರಿಗೆ ಏನು ಬಂತು ಅಲ್ಲಿಗೀಗ? ಅಭೇದ ಬಂತು. ಇಷ್ಟೆಲ್ಲ ಮಾಡಿ ಕೊನೆಗೆ ಆಗಿದ್ದೇನೋ ಅದೇ ಸಮಸ್ಯೆ ಬಂದಾಗ ಅಲ್ಲ. ದತ್ತ, ಹೌದು, ದತ್ತ ಅಷ್ಟೇ ಅಭಿವ್ಯಕ್ತ ಅಂತ. ಅಲ್ಲಿ ಮುಂದೆ ಬೇಕಾಷ್ಟು ದೃಷ್ಟಾಂತ ಕೊಡ್ತಾರೆ ಅದಕ್ಕೆ. ಹೌದು. ಮತ್ತು ಚಂದ್ರಿಕಾದಲ್ಲಿ ಎಲ್ಲದರಲ್ಲೂ ಸ್ಪಷ್ಟ ಹೇಳಿದ್ದಾರೆ, ಕೊಡೋ ಶಬ್ದಕ್ಕೆ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಸರ್ವಜ್ಞತಾಧೀಶಗುಣ ವಿರುದ್ಧ ಹಿ ಅನುಭೂತಿಗಾಹ. ಒಬ್ಬರಿಗೆ ಕೇಳಿ ಚೆಕ್ ಕೊಟ್ಟು ದುಡ್ಡು ತೊಗೊಂಬ ಅಂತ ಕೊಟ್ಟರೆ ಹಾಗೋ ಹಾಗೆ ಅವ್ರಿಗೆ ಅಧಿಕಾರ ಎಷ್ಟಿದೆ? ಅವ್ರು ದುಡ್ಡು ತೊಗೊಂಡೋಗೋ ದುಡ್ಡು ತಂದು ಕೊಡಬೇಕು ಹೊರತು ತೊಗೊಂಡೋಗಾಗಿಲ್ಲ. ಅವ್ನು ಹೋಗ್ತಾರೋದು ಪರಾಧೀನ. ಮತ್ತೆ ಗೊತ್ತಾಯ್ತಾ? ಹೋದ ಬಂದ ಕೊಟ್ಟ, ಬರೀ ಒಂದು ಪೈಸಾ ತೊಗೊಳಗಿಲ್ಲ ಅದರ. ಅದೇ ರೀತಿಯೇ ಆ ಪರಾಧೀನ ಇವನಿಗೆಲ್ಲ ಇದೆ, ಕೊಟ್ಟವನಿಗೆಲ್ಲ ಸಿಗುತ್ತದೆ, ಅವನಿಗೇನು ಸಿಗೋದಿಲ್ಲ. ಆ ದೃಷ್ಟಿಯಿಂದ ಸ್ವತಂತ್ರ ಕರ್ತೃತ್ವ ಬೇರೆ, ಅಕರ್ತೃತ್ವ ಬೇರೆ, ಪರಾಧೀನ ಕರ್ತೃತ್ವ ಬೇರೆ. ಜಡಕ್ಕೇನಿಲ್ಲ? ಕರ್ತೃತ್ವನೇ ಇಲ್ಲ ಅದಕ್ಕೆ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರವೃತ್ತಿ ಈಶಂ ಅಚಿತ್ತನು ತದ್ಧೀಯತಃ. ಎಲ್ಲ ಜ್ಞಾಪಕ ಇಟ್ಕೊಂಡ್ರೆ ಉಪಾಧಿ ಖಂಡನದ ಮಾತು ವಿಶೇಷವಾಗಿ ಕರ್ತೃತ್ವಾಧಿಕರಣಕ್ಕೂ ಉಪಯೋಗ ಆಗೋ ಮಾತಿದೆ. ಸ್ವಲ್ಪ ಕರ್ತೃತ್ವ ಅದು ಎಲ್ಲದರಲ್ಲೂ ಆಚಾರ್ಯ ಎಲ್ಲ ಕಡೆ ಇಲ್ಲೇ ಬಂತಲ್ಲ, ಈಗ ಉಪಾಧಿ ಖಂಡನೆ ಬಂತಲ್ಲ, ಎಲ್ಲ ಸರ್ವಮೂಲಗಳೆಲ್ಲ ಬರುತ್ತೆ ಅದಕ್ಕೆ. ಸರ್ವಜ್ಞತಾದಿ ಈಶಗುಣ, ಸರ್ವಜ್ಞತಾ ಆದಿ ಈಶಗುಣ ವಿರುದ್ಧ ಅನುಭೂತಿಗಾಹ. ದೇವರ ಗುಣಗಳಿಗೂ ನಮಗೂ ಭಾರಿ ವ್ಯತ್ಯಾಸ ಇದೆ. ಆದ್ದರಿಂದ ಎಂದೂ ಕೂಡ ಅಭೇದವನ್ನು ಹೇಳೋದಕ್ಕೆ ಹೋಗಬಾರ್ದು. ಸಾರ್ವಜ್ಞಾದಿ ಗುಣ ವಿಷ್ಣೋ ಶ್ರುತಿಷು ಪ್ರತಿಪಾದಿತಾ. ಅಲ್ಪಜ್ಞತ್ವ ಅಜ್ಞತ್ವಾದಿಗಳು ನಮ್ಮಲ್ಲಿರೋ ನಮ್ಮ ಅನುಭವಕ್ಕೆ ಬಂದಿದೆ. ಸಾರ್ವಜ್ಞಾದಿ ದೇವರಲ್ಲಿರೋದನ್ನು ಶ್ರುತಿ ಹೇಳಿದೆ. ಆಗಮ ಸಿದ್ಧವಾದದ್ದು ದೇವರು ಮತ್ತು ದೇವರ ಗುಣಗಳು, ಪ್ರತ್ಯಕ್ಷ ಸಿದ್ಧವಾದದ್ದು ನಾವು ಮತ್ತು ನಮ್ಮ ಅಲ್ಪತ್ವಾದಿಗಳು. ಅಂದಮೇಲೆ ಎರಡೂ ಕೂಡ ಪ್ರಮಾಣ ಸಿದ್ಧವಾದ ಮೇಲೆ ಐಕ್ಯದ ಪ್ರಶ್ನೆ ಬರಲೇ ಇಲ್ಲ. ಭೇದ ಪ್ರೂವ್ ಐತೆ ಹೊರತು ಅಭೇದ ಪ್ರೂವ್ ಆಗಲೇ ಇಲ್ಲ. ಸುಳ್ಳು ಅಂತ ಹೇಳಿದರೆ, ಪ್ರಮಾಣ ಸುಳ್ಳು ಅಂತ ಹೇಳಿದರೆ ಪ್ರಮೇಯಕ್ಕೆ ಅರ್ಥನೇ ಇಲ್ಲ. ಪ್ರಮಾಣಗಳೇ ಸುಳ್ಳಾದರೆ ಹೋಯ್ತಲ್ಲಿ. ಪ್ರಮೇಯ ಸುಳ್ಳು ಅಂದರೂ ಹೋಯಿತು, ಪ್ರಮಾಣ ಸುಳ್ಳು ಅಂದರೂ ಹೋಯಿತು. ಸತ್ಯಸ್ಸು ಈಗ ಎಲ್ಲೆಲ್ಲಿ ಬಂದಿದೆ? ದೇವರ ಗುಣಗಳು ಸತ್ಯ, ಗುಣಗಳು ಇವೆ ಅಂತ ಬರಬೇಕು, ಸತ್ಯ ಅಂತ ಬರಬೇಕು. ಎಲ್ಲೆಲ್ಲಿ ಬಂದಿದೆ ಅಂದರೆ ಸಾರ್ವಜ್ಞಾದಿ ಗುಣ ವಿಷ್ಣೋ ಶ್ರುತಿಷು ಪ್ರತಿಪಾದಿತಾ. ಶ್ರುತಿಷು ಅಂತ ಹೇಳಿದ್ದರಿಂದ ವೇದಗಳಲ್ಲಿ ಪಂಚಮ ವೇದ, ಭಾರತಂ ಪಂಚಮೋ ವೇದ, ಅದರಲ್ಲಿ ಎಲ್ಲದರಲ್ಲೂ ಬಂದಿದೆ ಅಂತ ಅರ್ಥ. ಆಚಾರ್ಯ ಹೇಳಬೇಕಾದ್ರೆ ವಿಷ್ಣು ವೇದ ಅಂತ ಕರೀತಾರೆ. ಪೌರುಷೀಯ ಗ್ರಂಥಗಳನ್ನೆಲ್ಲ ವಿಷ್ಣು ವೇದ ಅಂತ ಕರೆದರು. ಅದಕ್ಕಾಗಿ ಶ್ರುತಿಷು ಪ್ರತಿಪಾದಿತಾ. ಯಾವುದು ಶ್ರುತಿವಾಕ್ಯಗಳು ಯಾವುದು? ಸತ್ಯಸ್ಸೋ ಅಸ್ಯ ಮಹಿಮಾ ಗುಣೇಶವೋ ಯಜ್ಞೇಶ ವಿಪ್ರರಾಜ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪೂರ್ತಿ ಕೊಟ್ಟು ಮಾಡ್ತಾರೆ, ಇಲ್ಲಿ ಹಿಂಟ್ ಮಾಡ್ತಾರೆ. ಇತ್ಯಾದಿ ವಾಕ್ಯಾನ್ ವೃಷಾನಚ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಹಂ. ಇನ್ನೊಂದು ವಾಕ್ಯ, ಏನು ಸೃಷ್ಟಿ ಮಾಡ್ತಾನೆ, ಎಂಥ ಸೃಷ್ಟಿ ಮಾಡ್ತಾನೆ? ಸತ್ಯ ಸೃಷ್ಟಿ ಮಾಡ್ತಾನೆ ಹೊರತು ಮಿಥ್ಯಾ ಸೃಷ್ಟಿ. ದೇವರು ಸೃಷ್ಟಿ ಮಾಡಿದ ಅಂದರೆ ಏನರ್ಥ? ಸತ್ಯ ಅಂತಾನೆ ಅರ್ಥ. ಸುಳ್ಳು ಸೃಷ್ಟಿ ಮಾಡೋದು ಯಾರು? ಇಂದ್ರಜಾಲ ಮಹೇಂದ್ರಜಾಲ ಮಾಡೋರು. ಯಾತಕ್ಕೆ ಮಾಡ್ತಾರೆ ಅವರು? ಶಕ್ತಿ ಇಲ್ಲ, ಅದಕ್ಕೆ ಆ ರೀತಿ ಮಾಡ್ತಾರೆ. ದೇವರು ಶಕ್ತಿ ಇದ್ದಾಗ ಯಾಕೆ ಮಾಡ್ತಾನೆ? ಇವತ್ತು ಗೋಲ್ಡೆ ತೊಗೊಳ್ಳೋ ಶಕ್ತಿ ಇದ್ದರೆ ಪಾಲಿಶ್ ಹಾಕ್ತಾನೆ ಅದಕ್ಕೆ, ಗೊತ್ತಾಯ್ತಾ? ಒರಿಜಿನಲ್ ಫುಲ್ನೇ ಕೊಡು ಅಂತ ಹೇಳ್ತಾ ಪಾಲಿಶ್ ಹಾಕೋದು. ಅವನಿಗೆ ಬಂಗಾರ ಬೇಕು, ತಗೊಳ್ಳೋ ಶಕ್ತಿ ಇಲ್ಲ. ಪಾಲಿಷ್ಟಿಂದ ಏನು ಮಾಡ್ತಾನೆ ಅಂದರೆ ಮುಚ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದರೆ ದೇವರಿಗೆ ಆ ಪ್ರಸಕ್ತಿನೇ ಬರೋದಿಲ್ಲ. ಹೇಳ್ತಾರೆ, ಅಶಕ್ತಾ ಸತ್ಯ ಸೃಷ್ಟೌ ಹಿ ಮಿಥ್ಯಾ ಸೃಷ್ಟಿಂ ಪ್ರಕುರ್ವತೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು. ಯಾರಿಗೆ ಸತ್ಯ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ ಅವ್ರು ಏನು ಮಾಡ್ತಾರೆ? ಮಿಥ್ಯಾ ಸೃಷ್ಟಿಯನ್ನು ಮಾಡ್ತಾನೆ. ದೇವರು ಸರ್ವಶಕ್ತ, ಅವನೇ ಮಿಥ್ಯಾ ಸೃಷ್ಟಿ ಮಾಡ್ತಾನೆ. ಈಶಾವಾಸ್ಯೋಪನಿಷತ್ತು ಅಲ್ಲಿ ಎರಡು ಹೇಳ್ತಾರೆ, ಏನೇನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅದೆಲ್ಲ ಕೂಡ ಏನದು? ಸತ್ಯವಾದದ್ದೇ ಹೊರತು ಬೇರೆ ಇಲ್ಲವೇ ಇಲ್ಲ. ಸುಳ್ಳು ಸೃಷ್ಟಿ ಮಾಡೋದಿಲ್ಲ ದೇವರು. ಸತ್ಯಸ್ಸು ಅಸ್ಯ ಮಹಿಮಾ ಇತ್ಯಾದಿ ವಾಕ್ಯಾತ್ ಮೃಷಾ ನಚ. ನಚ ಮೃಷ ಅಂದ್ರೆ ಒಂದೇ, ಮಿಥ್ಯಾ ಅಂದ್ರೆ ಒಂದೇ. ಮಿಥ್ಯಾ ಅಂತ ಹೇಳ್ಕೊಡೋದು. ನಚ ವೇದೋಕ್ತ ಮಿಥ್ಯಾತ್ವೇ ಮಾನಂ ತನ್ಮಾನತಾಪಿನ. ಆ ಮುಂದಿನ ಪ್ರಶ್ನೆ ಬಂತು. ವೇದ ಹೇಳಿರಬಹುದು, ಆದರೆ ನಾವು ಒಪ್ಪೋದಿಲ್ಲ. ಯಾಕೆ? ವೇದಗಳನ್ನು ಒಪ್ತೇವೆ, ಅದು ವೇದಗಳಲ್ಲಿ ಎರಡು ಭಾಗ, ತತ್ವಾವೇದಕ ಅತತ್ವಾವೇದಕ ಅಂತ. ಯಾವ ಭಾಗ ಇದು? ಅತತ್ವಾವೇದಕ ಭಾಗ ಇದು. ತತ್ವವೇದಕ ಭಾಗ ಇರೋದೆಷ್ಟು? ಐದೇ ಶ್ಲೋಕ. ಅದು ಡೈರೆಕ್ಟ್ಲಿ ಅಲ್ಲ. ಇವು ಡೈರೆಕ್ಟ್ಲಿ ಅನಂತ ಇವೆ. ಅನಂತ -5 ಎಷ್ಟು? ಅನಂತನೇ. ಅನಂತ ವೇದಗಳು ಯಾರ ಪರ ಇದೆ? ಭೇದದ ಪರ ಇದೆ.
ನಿಮ್ಮದು 5 ಇದೆ, ಅದು ಡೈರೆಕ್ಟ್ಲಿ ಅಲ್ಲ, ಮತ್ತು ಇಂಡೈರೆಕ್ಟ್ಲಿ ಯಾರಾದ್ರು ಒಪ್ತಾರೆ ಅದನ್ನು. ಒಂದು 3-4 ವ್ಯತ್ಯಾಸ ಬಂದ್ರೇ ಜಾಸ್ತಿ ಆಗಿಬಿಡುತ್ತೆ. ಅಂತ ಹೊತ್ತೇಳಿ ಅನಂತ ವೇದಗಳಿಗೆ ವಿರುದ್ಧವಾಗಿ ಅರ್ಥ ಮಾಡೋಕ್ಕೆ ಬರುತ್ತಾ? ಡೌಟ್ ಬಂದಾಗ ಯಾವಾಗಲೂ ಏನು ಮಾಡಬೇಕು? ದ್ವೈತೆ ಬಹುನಾಂ ವಚನಂ ಅಂತಿದೆ. ವಿರೋಧ ಬಂದಾಗ ಅದೇ 3 ಜನ ಜಡ್ಜಸ್ ಯಾತಕ್ಕೆ ಹೇಳಿದರು? ಮೆಜಾರಿಟಿಗೆ ಬಂದವಳು ಒಬ್ಬರು ಜಾಸ್ತಿ, 3ರಲ್ಲಿ ಎರಡು ಒಂದಾದರೆ ಮುಗಿದೋಯ್ತಾರೆ. ಅನಂತ ಇಷ್ಟು 0 ಆದಾಗೈತೆ ಹೆಚ್ಚು ಕಡಿಮೆ. ಇವಳ ಪ್ರಕಾರ ಡೈರೆಕ್ಟ್ ಅಲ್ಲಾದರೆ ಇಲ್ಲೇ ಇಲ್ಲ. ಅದನ್ನು ಯಾಕೆ ಒಪ್ಲಕ್ಕಾಗತ್ತೆ? ಅಂದರೆ ಡಿಫರೆಂಟ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು. ಸಾವಕಾಶ, ನಿರವಕಾಶ, ಬಹುತ್ವ, ಅಲ್ಪತ್ವ, ಗೊತ್ತಾಯ್ತಾ? ಸ್ಪಷ್ಟತ್ವ, ಅಸ್ಪಷ್ಟತ್ವ, ಎಷ್ಟು ಕಾರಣಗಳಿದೆ. ಮತ್ತು ಬೇರೆ ಸಂವಾದಿಯಾಗಿರೋ ಸಂವಾದಿ ಆಗದೇ ಇರೋದು, ಇವೆಲ್ಲ ತಿಳ್ಕೊಂಡಾಗ ಒಂದು ಸಮಸ್ಯೆನೂ ಬರೋದಿಲ್ಲ. ನಚ ವೇದೋಕ್ತ ಮಿಥ್ಯಾತ್ವೇ ಮಾನಂ ತನ್ಮಾನತಾಪಿನ. ಅಥೋ ಇಲ್ಲ ಪ್ರಮಾಣ ಕೊಡ್ತೀವಿ ಅಂದರೆ ಆ ಪ್ರಮಾಣಕ್ಕೂ ಬೆಲೆ ಇಲ್ಲ. ಅತತ್ವವೇದಕ ಅಂಥೇಳಿ ಅತತ್ವದ ಎಲ್ಲಿ ಬೋರ್ಡ್ ಹಾಕಿದಾರ? ಅತತ್ವವೇದಕ ಅಂತ ಎಲ್ಲಿ ಹಾಕಿಲ್ಲ. ಅದನ್ನು ಸತ್ಯಂ ಜ್ಞಾನಂ ಅನಂತಂ ಅಷ್ಟೇ. ಅತತ್ವವೇದಕ ಅಂತೆಲ್ಲ ಹೇಳಿಲ್ಲ, ನೀವು ಸೇರಿಸ್ಕೊಂಡಿರೋದು ಅಷ್ಟೇ. ಅಲ್ಲೇ ಇದ್ದರೆ ನಾವೇ ಒಪ್ತಿದ್ವಿ. ಉದಾಹರಣೆಗೆ ಪುರಾಣಗಳಲ್ಲಿ ವಿಷ್ಣು ಸರ್ವೋತ್ತಮತ್ತು ವಿರುದ್ಧ ಏನಾದರೂ ಬಂದರೆ ಅಸುರ ಮೋಹನ ಅಂತ ಹೇಳಿದ್ವಿ. ನಾವು ಸೇರಿಸ್ಕೊಂಡಿದ್ದಲ್ಲ, ಪುರಾಣದಲ್ಲೇ ಹೇಳಿದ್ದಾರೆ. ಅದು ಅಸುರ ಮೋಹನಕ್ಕೋಸ್ಕರ ಹೇಳಿರೋದು ಅಂತ ಅವರೇ ಒಪ್ಪಿರೋ ಪುರಾಣದಲ್ಲೇ ಸಿಗುತ್ತೆ. ಆ ರೀತಿ ಅತತ್ವದ ಬಂದು ಈ ಉದಾಹರಣೆಗೆ ವಿಷ್ಣುವಿನ ದೋಷ ಕಂಡ್ರೆ ಏನದು? ಅತತ್ವವೇದಕ. ಅರ್ಥ ಆಯ್ತಾ? ಈಗ ವಿಷ್ಣುವಿನಲ್ಲಿ ದೋಷ ಕಾಡ್ತಕ್ಕಂಥ ಏನೋ ಶ್ರುತಿಗಳು ಕಂಡು ಬಂದರೆ ಅತತ್ವವೇದಕ ಶ್ರುತಿಗಳು. ಯಾತಕ್ಕೆ? ಅದೇ ಶ್ರುತಿ ಏನು ಹೇಳಿದೆ ದೇವರಲ್ಲಿ? ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಹೇಳಿದ್ರದ್ರಿಂದ ಅದು ಅತತ್ವವೇದಕ. ಮತ್ತು ನಿಜವಾದ ಅರ್ಥ ಒಳಗಿದೆ, ಹೊರಗಿನ ಅರ್ಥ ನಾವು ಎರಡರ್ಥ ಬಿಟ್ಟಿಲ್ಲ. ಒಳಗಿನ ಅರ್ಥ ತತ್ವವೇದಕನೇ, ಮೇಲಿನ ಅರ್ಥ ಅತತ್ವವೇದಕ ಅಷ್ಟೇ. ಅಸುರ ಮೋಹನ ಪರ್ಪಸ್ ಏನು? ಅಸುರ ಮೋಹನ ಮಾಡಬೇಕಾಗಿದೆ. ಅದು ಪ್ರಮಾಣ ಇದೆ. ನೀವು ಅತತ್ವವೇದಕ ಅಂತ ಎಲ್ಲದನ್ನು ಹೇಳಿದ ಮೇಲೆ ಅದು ಪ್ರಮಾಣ ಕೊಡಬೇಕು. ಅದಕ್ಕೆ ಎಲ್ಲೂ ಅಂಥ ವಾಕ್ಯ ಇಲ್ಲೇ ಇಲ್ಲ. ಅಪೌರುಷೇಯ ಅಂತ ಹೇಳಿದ ಮೇಲೆ ಒಂದು ಪ್ರಮಾಣ ಒಂದು ಅಪ್ರಮಾಣ ಒಂದೇ ಎಲೆಯಲ್ಲಿ ಬಡಿಸಿದರೆ ಒಂದು ಮೈಲಿಗೆ ಒಂದು ಮಡಿ ಹೇಗಾಗುತ್ತೆ? ಆದರೆ ಎಲ್ಲ ಮೈಲಿಗೆ ಎಲ್ಲ ಮಡಿ. ಇಲ್ಲ ಅಪ್ರಮಾಣ ಅಂತ ಹೇಳಬೇಕು, ಇಲ್ಲ ಪ್ರಮಾಣ ಅಂತ ಹೇಳಬೇಕು ಅಷ್ಟೇ ಹೊರತು ಇನ್ ಬಿಟ್ವೀನ್ ಇನ್ನೊಂದು ದಾರಿ ಇಲ್ಲ. ಅದಕ್ಕೆ ಕೊಡೋದಿಲ್ಲ. ಯಾಕೆ? ಇದು ಶ್ರುತಿಗೆ ವಿರೋಧ ಬರುತ್ತೆ. ಯಾವ ಶ್ರುತಿಗೆ? ಐಕ್ಯ ಹೇಳೋ ಶ್ರುತಿಗೆ ವಿರೋಧ ಬರೋದ್ರಿಂದ, ಇದು ಪ್ರಮಾಣ ಆಗಿರೋದ್ರಿಂದ ಅತತ್ವವೇದಕ ಪ್ರಮಾಣ. ಸುಳ್ಳು ಹೇಳೋ ಪ್ರಮಾಣ ಅತತ್ವವೇದಕ ಅಂತ ಹೇಳೋ, ಸುಳ್ಳು ಹೇಳೋ ಪ್ರಮಾಣ. ಭಾರಿ ದೊಡ್ಡವರು ಸುಳ್ಳು ಹೇಳ್ತಾರೆ, ಹೋಯ್ತಲ್ಲಿಗೆ ಮೀಟಾಗಿ ಕಾಂಟ್ರಡಿಕ್ಷನ್. ಅದು ತತ್ವವೇದಕ ಅಥವಾ ವೇದಗಳನ್ನು ಪ್ರಮಾಣ ಅಂಥೇಳಿ ತತ್ವವೇದಕ ಆಯ್ತು. ಈಗ ಪ್ರಮಾಣ ಅಂಥೇಳಿ ಇವು ಹೇಳ್ಬೇಕಾದ್ರೆ ಹೀಗೆ ಹೇಳಲಿಲ್ಲ. ಕೆಲವು ವೇದಗಳು ಪ್ರಮಾಣ ಇಷ್ಟು ಹೇಳಿದ ಮೇಲೆ ಅದರಲ್ಲಿ ತತ್ವವೇದಕ ಅತತ್ವವೇದ ವಿಭಾಗ ಹೇಗೆ ಮಾಡೋದು? ಮತ್ತೆ ಈ ಅರ್ಧ ಜರತೀಯ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಎಲ್ಲ ಪ್ರಮಾಣ ಇಲ್ಲ ಎಲ್ಲ ಪ್ರಮಾಣ ಅನ್ಬೇಕೆ ಹೊರತು ಒಂದು ಪ್ರಮಾಣ ಒಂದು ಅಪ್ರಮಾಣ ಅಂತ ಹೇಳಬಾರ್ದು. ಈ ಕಡೆ ಬೈಲಿಗೆ ಆಗಿದೆ, ಈ ಕೈ ಮಡಿಲಿದೆ ಅಂತ ಹೇಳೋಕ್ಕಾಗತ್ತಾ? ಮುಸುರಿ ಆಗಿದೆ ಅನ್ಬೋದು, ಆದರೆ ಬೈಲಿಗೆ ಆಗಿದೆ ಅಂತ ಹೇಳಿ ಇಡೀ ದೇಹನೇ ಮೈಲಿಗೆ ಆಗಿದೆ ಅಂತ ಅರ್ಥ. ನಚೆ ವೇದೋಕ್ತ ಮಿಥ್ಯಾತ್ವೇ ಮಾನಂ ತನ್ಮಾನತಾಪಿನ. ಅದಕ್ಕೇನೋ ಪ್ರಮಾಣ ಕೊಡ್ತೀವಿ ಅಂದರೆ ಪ್ರಮಾಣಕ್ಕೂ ಬೆಲೆ ಇಲ್ಲ. ಅಥೋ ಈಗ ಉಪಸಂಹಾರ ಮಾಡ್ತಾರೆ. ಅಥೋ ಅಜ್ಞಾಸಂಭವಾದೇವ ನ ಅಧಿಕಾರ್ಯೈಕ್ಯವಾದಿನಾಂ. ಏನು ಬಂತೀಗ? ಶಾಸ್ತ್ರ ಆರಂಭಣೀಯ ಹೌದೋ ಅಲ್ಲೋ ಅಂತ ಪ್ರಶ್ನೆ. ಮಾಯಾವಾದ ಶಾಸ್ತ್ರ ಆರಂಭಣೀಯವೋ ಅನಾರಂಭಣೀಯವೋ ಅಂದರೆ ಅದು ಆರಂಭಣೀಯ ಅಲ್ಲ. ಯಾತಕ್ಕೆ? ಆರಂಭಣೀಯತ್ವಕ್ಕೆ ಏನು ಬೇಕು? 4 ಬೇಕು. ಅನುಬಂಧ ಚತುಷ್ಟಯ. ಫಸ್ಟ್ ಯಾವುದು? ಅಧಿಕಾರಿ. ಸೆಕೆಂಡು ವಿಷಯ. ಥರ್ಡು ಪ್ರಯೋಜನ. ಫೋರ್ತು ಸಂಬಂಧ. ಉದಾಹರಣೆಗೆ ನೀರು ಬೇಕಾಗಿದೆ, ದೊಡ್ಡ ಟ್ಯಾಂಕ್ ಕಾಣಿಸ್ತು, ಗೊತ್ತಾಯ್ತಾ? ಅಲ್ಲಿ ನೀರಿದೆ, ಟ್ಯಾಂಕ್ ಇದೆ, ಇವನು ಬಾಯಾರಿಕೆ ಆಗಿದೆ, ಅಧಿಕಾರಿ ಇವನು. ಅಲ್ಲಿ ವಿಷಯ ಇದೆ, ಪ್ರಯೋಜನ ಕೊಡಿದ್ರೆ ಹೋಗುತ್ತೆ. ನೋಡ್ತಾ ಸಂಬಂಧ ಟ್ಯಾವ್ ಅಲ್ಲಿಟ್ಟಿದ್ದಾರೆ ಟ್ಯಾಪ್ನ, ಇಲ್ಲಿದ್ದೇ ಇಲ್ಲ. ನೋಡಿದೆ ಕೈ ಮುಗಿದು ಹೋದಾಕೆ ತೊಗೊಳಕ್ಕೆ ಬರ್ತಾನೆ ಇಲ್ಲ. ಅರ್ಥ ಆಯ್ತಾ? ಅದು ಇಲ್ಲಿ ನೋಡೋದು ತಿರುಗಿಸ್ತಾ ಬಂತು. ಔಟ್ಲೆಟ್ ಇರಬೇಕು ಅದಕ್ಕೊಂದು. ಪ್ರಯೋಜನ ಡೆರೈವ್ ಮಾಡ್ಲಿಕ್ಕೆ ಬರದೆ ಹೋದರೆ ಉಪಯೋಗ ಇಲ್ಲ. ಅದು ದುಡ್ಡಿದೆ ಮನೆಯಲ್ಲಿಲ್ಲ, ಈಗಿಲ್ಲ. ಇಲ್ಲಿ ಬಾರ್ಸ್ ಕಾರ್ಡ್ ಇದೆ, ಈಗಿಲ್ಲ. ಅವ್ರು ಸೆಲೆಕ್ಷನ್ ಅವತ್ತೇ ಲಾಸ್ಟ್ ಡೇಟು ಹೋಗೋದು ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅದು ಇದ್ದೂ ಇಲ್ಲದಾಗಾಯ್ತು. ಸಂಬಂಧ ಇರಬೇಕು. ಸಂಬಂಧ ಇಲ್ಲದ ಅಧಿಕಾರಿಗೂ ವಿಷಯಕ್ಕೂ, ಅಧಿಕಾರಿಗೂ ಒಂದೊಂದಕ್ಕೆ ಸಂಬಂಧ, ಪ್ರಯೋಜನಕ್ಕೂ ಸಂಬಂಧ ಇರಬೇಕು. ಸಂಬಂಧ ಅಂಬೋದು ಕಾಮನ್ ಫ್ಯಾಕ್ಟರ್. ಸನ್ನಿಕರ್ಷ ಇದ್ದ ಹಾಗೆ, ಸನ್ನಿಕರ್ಷ ಇದ್ದರೆ ಮಾತ್ರ ಹಾಗೆ ಪ್ರತ್ಯಕ್ಷ ಕೆಲಸ ಮಾಡುತ್ತಾ. ಹಾಗೆ ಹಿಂದೆ ಪ್ರಮಾಣಗಳು ಯಾವಾಗಲೂ ಪ್ರಮೇಯ ಸನ್ನಿಕೃಷ್ಟವಾಗಬೇಕು, ಅಂದರೆ ಸಂಬಂಧ ಪಡಬೇಕು ಅಂತ ಅರ್ಥ. ಇಲ್ಲೂ ಹಾಗೆ. ನಚ ವೇದೋ ಅಥವಾ ಅಜ್ಞಾ ಅಂದ್ರೇನು? ಅಜ್ಞಾನಿ. ಅಜ್ಞಾನಿ ಇದ್ದರೆ ಏನು ಮಾಡಬೇಕಾಗ?
ಅಜ್ಞಾನ ನಿವೃತ್ತಿ ಬೇಕು ಅವನಿಗೆ. ಅದಕ್ಕೋಸ್ಕರ ಪ್ರಯೋಜನ ಒಂದು ವಿಷಯ ಹುಡುಕ್ತಾನೆ, ಬಂದು ಬರ್ತದೆ. ಅಜ್ಞಾನಿನೇ ಇಲ್ಲ ಅಂತಾಯ್ತು. ಈಗ ಅಜ್ಞಾತ ಇಲ್ಲ ಅಂದಮೇಲೆ ಅಜ್ಞಾನಿನೇ ಇಲ್ಲ, ಅಜ್ಞಾನಿ ಇಲ್ಲ ಅಂದಮೇಲೆ ಅಧಿಕಾರಿನೇ ಇಲ್ಲ. ಅಧಿಕಾರಿ ಏಕಾಸಿ ಊಟ ಮಾಡೋರು ಒಬ್ಬರು ಇಲ್ಲ ಅಂದಮೇಲೆ ಅಡುಗೆ ಯಾಕೆ ಮಾಡಬೇಕಾಗಿದ್ದರೆ? ಯಾರೋ ಚಿಕ್ಕ ಮಕ್ಕಳಿದ್ದಾರೆ, ಅವರು ತಿನ್ನೋದು ಮಾಡ್ಬೋದು. ಆದರೆ ಒಬ್ಬರು ಇಲ್ಲೇ ಇಲ್ಲ, ಮಾಡಿ ಸುಮ್ಮನೆ ಮಾಡಿ ಇಟ್ಬೇಡ ಅಂತ ಯಾರು ಇಡ್ತಾರಾ? ಇಡೋದಿಲ್ಲ. ಆದ್ದರಿಂದ ವೇಸ್ಟ್ ಅದು. ಅಜ್ಞಾನಿನೇ ಇಲ್ಲ. ಅಥವಾ ಅಸಂಭವಾದೇವ ನ ಅಧಿಕಾರಿ ಐಕ್ಯವಾದಿನಾಂ ಜೀವೇಶ್ವರ ಐಕ್ಯವಾದಿನಾಂ ಅಧಿಕಾರಿನ ಅಥೋ ನ ಅಜ್ಞಾತ ವಿಚಿತ ವಿಷಯನೂ ಇಲ್ಲ. ಯಾಕೆ? ಅಜ್ಞಾನ ಇದ್ದರೆ ಅಜ್ಞಾನ ಇರೋನೇನಾಗ್ತಾನೆ? ಅಜ್ಞಾನಿ, ಅವನ ಅಧಿಕಾರಿ. ಆಮೇಲೆ ಅಜ್ಞಾತವಾದದ್ದು ವಿಷಯ, ಯಾವುದು ತಿಳಿದಿಲ್ಲ ಅದು ವಿಷಯ. ಅದಕ್ಕೆ ಅಥೋ ನ ಅಜ್ಞಾತ ಮಿತಿಚ ವಿಷಯ ಅಂತಾರೆ. ಅಜ್ಞಾನನೇ ಇಲ್ಲ ಅಂದಮೇಲೆ ಅಜ್ಞಾನಿ ಇಲ್ಲ. ಅಜ್ಞಾನಿ ಇಲ್ಲ ಅಂದರೆ ಅಜ್ಞಾತ ಪದಾರ್ಥ ಇಲ್ಲ. ಅಜ್ಞಾತ ಪದಾರ್ಥ ಇಲ್ಲ. ಅಜ್ಞಾಭಾವಾತ್ ಫಲಂ ಕಸ್ಯ, ಫಲ ಯಾರಿಗೆ ಕೊಡಬೇಕೀಗ? ಅಜ್ಞಾನೇ ಇಲ್ಲ ಅಂದಮೇಲೆ ಅಜ್ಞಾನಿಗೆ ಅಜ್ಞಾ ಇದ್ದರೆ ಅಜ್ಞಾನ ನಿವೃತ್ತಿ ಫಲ ಕೊಡ್ಬೋದಾಗಿತ್ತು, ಇಲ್ಲೇ ಇಲ್ಲ. ಅಜ್ಞಾಭಾವಾತ್ ಫಲಂ ಕಸ್ಯ ಯೋಗ ಶಶೃಶೃಂಗ. ಯೋಗ ಅಂದರೆ ಸಂಬಂಧ. ಸಂಬಂಧ ಹೇಗೆ? ಯೋಗ ಶಶ ಋಶೃಂಗಯೋ, ಶಶಶೃಂಗಕ್ಕೂ ನೃಶೃಂಗಕ್ಕೂ ಕಾಂಟ್ಯಾಕ್ಟ್ ಮಾಡಿದಾಗ ಆಗತ್ತೆ. ಯಾಕಿಲ್ಲ? ಎರಡು ಮನುಷ್ಯರಿಗೂ ಕೊಂಬಿಲ್ಲ, ಆನೆ ಇದಕ್ಕೂ ಕೊಂಬೆ. ಎರಡು ಕೊಂಬುಗಳು ಜೋಡಿಸಿಬಿಟ್ಟು ಒಂದು ಹೊಸ ವೆಪನ್ ಮಾಡೋಣ ಅಂತ ಹೇಳಿದರೆ ಇಲ್ಲೇ ಇಲ್ಲ. ಯಾಕೆ? ಎರಡೂ ಇಲ್ಲ. ಒಂದಿಲ್ಲದೆ ಹೋದರೂ ಸಾಕು, ಜೋಡ್ಸೋಕ್ಕೆ ಬರೋದಿಲ್ಲ. ಎರಡೂ ಇಲ್ಲ ಅಂದಮೇಲೆ ಯೋಚನೆ ಕೂಡ ಮಾಡೋ ಹಾಗಿಲ್ಲ. ಅದಕ್ಕೆ ಯೋಗ ಶಶ ಋಶೃಂಗಯೋ, ಒಳ್ಳೆ ದೃಷ್ಟಾಂತ ಅದು. ಶಶ ಋಶೃಂಗಯೋ. ಒಟ್ಟೇನಾಯಿತು? ಅಜ್ಞಾನಿ ಇಲ್ಲ ಅಂತಾಯಿತು, ವಿಷಯ ಇಲ್ಲ ಅಂತಾಯಿತು, ಅಧಿಕಾರಿ ಇಲ್ಲ, ಪ್ರಯೋಜನ ಇಲ್ಲ, ಸಂಬಂಧ ದೂರತೋಪಾಸ್ತ. ಇದು ಹೇಗೆ ಆರಂಭಣೀಯ ಆಗುತ್ತೆ? ಶಾಸ್ತ್ರ ಆರಂಭಣೀಯ ಆಗೋದೇ ಇಲ್ಲ. ದುರ್ಘಟತ್ವಂ ಭೂಷಣಂ ಚೇತ್ ಸ್ಯಾತ್ ಅವಿದ್ಯಾತ್ವಮಾತ್ಮನಃ. ಕೊನೆಯ ಒಂದು ಟ್ರಂಪ್ ಕಾರ್ಡ್ ಇದೆ ಅವರಲ್ಲಿ. ಈ ರೀತಿ ಹೊಂದಾಣಿಕೆ ಮಾಡೋಕ್ಕೆ ಬರೋದಿಲ್ವಲ್ಲ, ಅದೇ ನಮ್ಮ ಗ್ರೇಟ್ನೆಸ್ಸು ಅಂತ ಹೇಳಿ. ಅದೇ ಗ್ರೇಟ್. ಅವಿದ್ಯೆ ಆದರೆ ಇದೇನೆ, ಹೇಳೋದಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ಏನು ಕೇಳಿದರೂ ಕೂಡ ಹೇಳಕ್ಕೆ ಬರೋದಿಲ್ಲ. ಅದು ಹೇಳಕ್ಕೆ ಬರೋದಿರಬೇಕು ಎಂಬುದೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಹೇಳಕ್ಕೆ ಬರೋದಿಲ್ಲ ಎಂಬುದೇ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಏನು ಅರ್ಥ ಅದಕ್ಕೆ? ಇದು ಒಳ್ಳೆ ವಿಷಯನ ಇದು? ಹೇಳಕ್ಕೆ ಬರೋದಿಲ್ಲ ಮತ್ತು ಪ್ಲಸ್ ಪಾಯಿಂಟ್ ಹೇಗಾಗುತ್ತೆ? ದೋಷ ಅದು. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ದೋಷ. ದುರ್ಘಟತ್ವ ಅವ್ರು ಹೇಳ್ತಾರೆ ಇನ್ಎಕ್ಸ್ಪ್ಲಿಕಬಲ್ ಅಂತ ಅರ್ಥ. ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದು, ನಮಗೆ ಯಾಕೆ ಹೇಳ್ತೀರಿ ಹಾಗಿದ್ದರೆ? ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಂದರೆ ಇವತ್ತು ವಿದ್ಯಾರ್ಥಿ ಮೇಷ್ಟ್ರಿದ್ದಾನೆ, ಐ ಆಮ್ ಸಾರಿ ಐ ಕೆನಾಟ್ ಎಕ್ಸ್ಪ್ಲೇನ್ ಅಂದರೆ ಮೇಷ್ಟ್ರು ಆಗೋದೇ ಇಲ್ಲ ಅವನು. ಏನು ಮಾಡಬೇಕು ಅವತ್ತೀಗ? ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವಾಗ ವಿದ್ಯಾರ್ಥಿಗೆ ಉಪಯೋಗ ಆಗುತ್ತೆ. ನೀವು ಮತ ಪ್ರಸಾರ ಮಾಡೋಕ್ಕೆ ಬಂದಾಗ ನಿಮ್ಮ ಮತನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದ್ರೆ ನೀವೇ ಹೇಳೋದಾದರೆ, ಮತ್ತು ಎಕ್ಸ್ಪ್ಲೇನ್ ಮಾಡದೇ ಇರೋದೇ ಭಾರಿ ಗ್ರೇಟ್ನೆಸ್ ಅಂತ ಹೇಳೋದಾದರೆ ಉಪಾಧಿ ಎತ್ತು ಎಲ್ಲಿ ಬಂತು? ಅದಕ್ಕೆ ಬರಲೇ ಇಲ್ಲ. ಮತ ಪ್ರಚಾರ ಬೇಕಾಗಿಲ್ಲ, ಉಪಯೋಗನೇ ಇಲ್ಲ. ಅದಕ್ಕೋಸ್ಕರ ಪ್ರಚಾರ ಆಗೋದು ಯಾವಾಗ ಇದ್ರೆ ತಾನೇ ಪ್ರಸಾರ ಆಗೋದು. ಅಷ್ಟೇ. ಅಜ್ಞಾಭಾವಾತ್ ಫಲಂ ಕಸ್ಯ ಯೋಗ ಶಶ ಋಶೃಂಗಯೋ ದುರ್ಘತತ್ವಂ ಭೂಷಣಂ ಚೇತ್ ಸ್ಯಾದ್ ಅವಿದ್ಯಾತ್ವಮಾತ್ಮನಃ. ಇಲ್ಲ, ಆ ರೀತಿ ಕೂಡಿಸ್ತೇ ಇರೋದೇ ದೊಡ್ಡ ಗ್ರೇಟೆಸ್ಟ್ ಅಂದರೆ. ಹಾಗೆ ಒಂದು ಕೆಲಸ ಮಾಡು ನೀನು. ಉಪಾಧಿ ಇದೆ, ಬ್ರಹ್ಮ ಇದ್ದಾನೆ, ಅವನು ಸರ್ವಜ್ಞ ಎಲ್ಲ ಹೇಳಿಬಿಟ್ಟು ಉಪಾಧಿಯಿಂದ ಗೊತ್ತಾಗೋದಿಲ್ಲ ಅಂತ ಉಪಾಧಿ ಮೇಲೆ ಹಾಕೋದ್ರ ಬದಲು ಅವನಿಗೆ ಡೈರೆಕ್ಟ್ ಹೇಳಿಬಿಡು. ಕಡೆ ಬ್ರಹ್ಮನಿಗೆ ಏನಂತ ಹೇಳಿಬಿಡು, ಅಜ್ಞಾನ ಅಂತ ಹೇಳಿಬಿಡು. ಅದು ಹೇಳೋಕ್ಕೆ ಬರೋದಿಲ್ಲ ಅಂತ ಇದು ಹೇಳೋದಕ್ಕೂ ಬರೋದಿಲ್ಲ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಅವನೇನು ಡೈರೆಕ್ಟ್ಲಿ ಭಾರಿ ಮಾಡಿ ಇಂಡೈರೆಕ್ಟ್ಲಿ ಮಡಿಯಾಗಿದ್ದಾರೆ ಎಂದಾಗಾಯ್ತು ಅಷ್ಟೇ. ಈಗ ಡೈರೆಕ್ಟ್ಲಿ ಭಾರಿ ಮಾಡಿದ್ದವನು ಏನಾಗಬಾರ್ದು, ಇಂಡೈರೆಕ್ಟ್ಲಿ ಮಾಡೋಕ್ಕೆ ಸಾಧ್ಯ. ಇವತ್ತು ಗಂಗಾ ತೀರ್ಥ ಇದೆ, ಕಾಶಿಗಲ್ಲೆಲ್ಲ ಹೋದರೆ ಆ ಕಡೆ ಯಾವುದೋ ಹೆಡ ತೇಲ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಸ್ನಾನ ಮಾಡಿರೋ ಪ್ರಾಬ್ಲಮ್ ಇಲ್ಲ. ಯಾಕೆ? ಈ ಕಡೆ ಸ್ನಾನ ಮಾಡಿ ಗಂಗಾ ಪವಿತ್ರ ಅದು. ಇವತ್ತು ಅಂದರೆ ಗಂಗಾ ನದಿ ವಿಷ್ಣುಪಾದೋದಕ, ಅದೇ ಅಪವಿತ್ರ ಆಗಲಿಲ್ಲ. ಆಯ್ತಾ? ಅಜ್ಞಾನ ಶವದಿಂದಲೇ ಅಪವಿತ್ರ ಆಗದೆ ಹೋದಾಗೆ ದೇವರು ಅಪವಿತ್ರ ಆಗಿಬಿಡ್ತಾನ? ಸಾಧ್ಯನೇ ಇಲ್ಲ. ದುರ್ಘಟತ್ವಂ ಭೂಷಣಂ ಚೇತ್ ಸ್ಯಾದ್ ಅವಿದ್ಯಾತ್ವ ಆತ್ಮನ ಅಂದರೆ ಆತ್ಮನಿಗೆ ಅವಿದ್ಯಾ ಬರಲಿ. ಸುಮ್ಮನೆ ಉಪಾಧಿಗೆ ಬಿಟ್ಟೇ ಬಿಡು. ಹೂ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶ್ರುತಿ ವಿರೋಧ ಬರುತ್ತಾಗ. ಸರ್ವಜ್ಞ ಸರ್ವವಿತ್ ವಿರೋಧ ಬರುತ್ತೆ. ಅಂಧಂತಮೋಪ್ಯಲಂಕಾರೋ ನಿತ್ಯ ದುಃಖಂ ಶಿರೋಮಣಿ. ಹಾಗಿದ್ದರೆ ಅಂಧಂತಮಸ್ಸಿಗೆ ಗತಿ ಆಗುತ್ತೆ ಅಂದರೆ ನೀನು ಹೂ ಅಂತ ಹೇಳಬೇಕು. ಅದಕ್ಕೆ ಯಾತಕ್ಕೆ ಹೇಳಬೇಕು ಅಂತ ಕೇಳಿದರೆ ಅದು ಭಾರಿ ಕೆಟ್ಟದ್ದು, ಅದು ಭೂಷಣನೇ ಅಂತ ಹೇಳಿದಾಗಾಯ್ತು. ನರಕಕ್ಕೆ ಹೋಗ್ತೀನಿ ಅಂತ ಕೇಳಿ ಏನು ಮಾಡಬೇಕು? ಅದಕ್ಕೆ ಹೊಡೀರಿ, ಅದು ಭೂಷಣ. ಅದೆಲ್ಲ ಕೂಡ ದೋಷ. ಆದ್ದರಿಂದ ಅಂಧಂತಮಸ್ಸು ಅನ್ನೋ ಫಲ
ಇದು ಭೂಷಣ, ಅದು ಭೂಷಣನೇ ಅಂತ ತಮ್ಮಿಸ್ಕೋದು ಅಂತ ಅನಿಸ್ಕೊಳ್ಳೋದು. ಕೆಲವು ಜೈಲಿಗೆ ಹೋಗ್ತಾ ಖುಷಿಯಿಂದ ಹೋಗ್ತಾರಂತ, ಅದು ಆ ಥರ ಆಯ್ತು. ಮನೇಲಿ ಊಟ ಇಲ್ಲ, ಊಟ ಸಿಗುತ್ತೆ ಎಂಬ ಖುಷಿ ಇರಬೇಕಷ್ಟೇ ಅವರಿಗೆ, ಅಂಥ ಸ್ಥಿತಿ ಏನಂತ. ಹೌದು, ನಿತ್ಯ ದುಃಖ ಇದು ಮಾತುಗಳಿಂದ ಉಪಯೋಗಿಸಿರೋದು. ನಿತ್ಯ ದುಃಖಂ ಅಮ್ಮ ಏನದು ನಿತ್ಯ ದುಃಖಂ, ಹೂ ಅನ್ಬೇಡ, ನಿತ್ಯ ದುಃಖ ಅದು ಬೇಕಾದ ನನಗೆ ಇಲ್ಲ. ಆಚಾರ್ಯ ಒಂದು ಪ್ರಶ್ನೆ ಬಂದಿದೆ, ಹೇಳಿ. ಹಾಂ, ಹೌದು, ಅನಂತ ದೋಷ ಏನ ಪ್ರಶ್ನೆ ಕೇಳ್ತಿದ್ದಾರೆ. ಇಷ್ಟು ಕ್ಲಿಯರ್ ಆಗಿದೆ, ಯಾಕವ್ರು ಒಪ್ಪಲ್ಲ? ಅಲ್ಲ, ಅದು ನಮ್ಮ ಪ್ರಶ್ನೆ ಅಲ್ಲ, ಅದೀಗ ಅದು ಪ್ರಶ್ನೆ ಅಲ್ಲ ಈಗ. ಯಾಕೆಂದರೆ ಸರಿ ಇದೆ ತಪ್ಪಿದೆ ಅಷ್ಟೇ ಹೊರತು ಯಾಕೆ ಒಪ್ಪೋದಿಲ್ಲ ಎಂಬ ಪ್ರಶ್ನೆ ಅವ್ರ ಇಚ್ಛೆ ಇದೆ. ಅದನ್ನು ಯಾರು ಫೋರ್ಸ್ ಮಾಡೋಂಗಿಲ್ಲ, ಅವ್ರವ್ರ ಇಷ್ಟ. ಅದರಿಂದ ಅದನ್ನು ಹೇಳೋಕ್ಕಿಲ್ಲ, ಅವ್ರನ್ನ ಕೇಳಬೇಕಲ್ಲ, ಅವ್ರನ್ನೇ ಕೇಳಬೇಕಾಗ ಯಾಕೆ ತೊಗೊಳೋದಿಲ್ಲ ಅಂತ. ಅತಃ ಪರೋ ಮಾತ್ರ ಏತಿ ಪೂರ್ವಶ್ರುತಿ ನಿದರ್ಶಿತ ಅನ್ಯಮೀಶಂ ಇತಿ ಶ್ರುತ್ಯ ಭಿನ್ನಜೀವದೃಶಂ ಗತಃ ಭಿನ್ನತ್ವೇನ ಆತ್ಮಸಾದೃಶ್ಯಾತ್ ಆದೃಶ್ಯದು ಯದೇತಿ ಶ್ರುತೇ ಸದಾ. ನಮ್ಮ ಸಿದ್ಧಾಂತ ಎಷ್ಟು ಸ್ಪಷ್ಟ ಇದೆ ಅಂದರೆ, ಅತಃ ಪರೋ ಮಾತ್ರಯ ತನ್ವಾವೃಧಾನ ಅವೆಲ್ಲ ಬೇರೆ ಇದೆ. ಇಷ್ಟೇ ಕೋಟ್ ಮಾಡಿ, ಪರೋ ಮಾತ್ರಯ ಅಷ್ಟು ಮಾತ್ರ ಕೋಟ್ ಮಾಡಿ, ಪೂರ್ವಶ್ರುತಿ ನಿದರ್ಶಿತ ಇವೇ ಮೊದಲಾದ ಶ್ರುತಿಗಳಿಂದ ಪರಮಾತ್ಮ ಎಂಥವನು ಅಂದರೆ ಅವನ ಮಹಿಮೆ ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಮಹಿತ್ವ ಅಂದರೆ ಮಹಿಮೆ, ಯಾರೂ ಕೂಡ ನಿನ್ನ ಮಹಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮುದ್ರ ಎಷ್ಟೇ ದೊಡ್ಡದಾದರೂ ಕೂಡ ಆಕಾಶ ಅಲ್ಲ ಅದು. ಗೊತ್ತು, ಇಲ್ಲೇ ಇಲ್ಲ ಸಮುದ್ರ, ಫಸ್ಟ್ ಇಲ್ಲ, ಆಕಾಶದಲ್ಲಿ ಇರುತ್ತದೆ. ಈಗ ಅದು ಎಷ್ಟೇ ದೊಡ್ಡದಾದರೂ ಹೇಗೆ ಸಾಧ್ಯ ಇಲ್ವೋ, ಎಷ್ಟೇ ದೊಡ್ಡವರಾದರೂ ಕೂಡ ದೇವರ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ದೇವತ್ವ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಐಕ್ಯ ರೂಲ್ಡ್ ಔಟ್. ಸಣ್ಣ ಪುಟ್ಟವರಿಗೆಲ್ಲ, ಭಾರಿ ದೊಡ್ಡವರಿಗೂ ಸಾಧ್ಯ. ಹಬ್ಬಬ್ಬ ವಾಯುದೇವ್ರ ಮಹಿಮೆ ಕೇಳಿದ ಮೇಲೆ ಅವರೇ ದೇವರು ಅಂದುಬಿಟ್ರೆ ನೋಡೋದಕ್ಕೆ ಏನು ಅನಿಸುತ್ತೆ, ಒಪ್ಪಿದ್ರು ಒಪ್ಪಿಡೋದು ಅನಿಸುತ್ತೆ. ಸ್ಟಿಲ್ ಹೇಳ್ತಾರೆ ಸಾಧ್ಯವೇ ಇಲ್ಲ, ಅನಂತಪಟ್ಟು ನಾವು ಕಡಿಮೆ ಅಂತ ಅವರೇ ಹೇಳಿಬಿಡ್ತಾರೆ. ಅಂದಮೇಲೆ ಇದ್ಯಾವ ಲೆಕ್ಕ ಇದು? ಪೂರ್ವಶ್ರುತಿ ನಿದರ್ಶಿತ ಅಂದ್ರೇನು? ಪೂರ್ವಶ್ರುತಿಯಿಂದ ದೃಷ್ಟಾಂತ ಕೊಟ್ಟಾಗಿದೆ ಈಗಾಗಲೇ, ಪ್ರೂವ್ಡ್ ವಿತ್ ಇಲಿಸ್ಟ್ರೇಷನ್. ಅನ್ಯಮೀಶಮಿತಿ ಶ್ರುತ್ಯ, ದೇವರನ್ನು ಅನ್ಯಮೀಶಂ, ದೇವರನ್ನು ಭಿನ್ನ ಅಂತ ತಿಳ್ಕೊಬೇಕು ಅಂತ. ಉಪಾಸನೆ ಹೇಗೆ ಮಾಡಬೇಕು? ಭಿನ್ನ ಅಂತ ಮಾಡಬೇಕೇ ಹೊರತು ನಾನೇ ಅಂತ ಮಾಡಬಾರ್ದು ಅಂತ ಹೇಳಿದ್ದ. ಅದೇ ಭಿನ್ನ ಅಂತ ಮಾಡಬೇಕು ಅಂತ ಹೇಳಿದ್ರೆ ಐಕ್ಯವಾದ ಹೋಯ್ತು ಅಲ್ಲಿಗೆ. ಭಿನ್ನ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ ಮೇಲೆ ಯಾವ ವಾದ ಉಳಿಯಲಿಲ್ಲ, ಐಕ್ಯವಾದ ಬರಲಿಲ್ಲ. ಶ್ರುತ್ಯ ಭಿನ್ನ ಜೀವ ದೃಶ್ಯಂ ಗತಃ, ಭಿನ್ನ ಜೀವ ದೃಶ್ಯಂ ಗತಃ. ಭಿನ್ನ ಜೀವ ದೃಶ್ಯಂ ಅಂದರೆ ಭಿನ್ನ ಜೀವ ದೃಶ್ಯ ಅಂದ್ರೇನು? ದ್ವೈತಕ್ಕೆ ವಿಷಯ ಆದ ಪರಮಾತ್ಮ, ಅದ್ವೈತಕ್ಕೆ ವಿಷಯ ಆಗಲಿಲ್ಲ, ದ್ವೈತಕ್ಕೆ ವಿಷಯ ಆದ. ಭಿನ್ನತ್ವೇನ ಆತ್ಮಸಾದೃಶ್ಯತಃ ಯಥಾ ಇತಿ ಶ್ರುತೇ ಸದಾ. ಇನ್ನೊಂದು ವಾಕ್ಯ ಇದೆ, ಒಂದು ವಾಕ್ಯ, ಬ್ರಹ್ಮವೇದ ಬ್ರಹ್ಮ ಇವ ಭವತಿ. ದೇವರನ್ನು ತಿಳ್ಕೊಂಡವನೇನಾಗ್ತಾನೆ, ಅವನು ಬ್ರಹ್ಮನೇ ಆಗಿಬಿಡ್ತಾನೆ ಅಂತ ವಾದ ಇದೆ. ಆ್ಯಕ್ಚುಲಿ ಪೂರ್ತಿ ವಾಕ್ಯ ಹಾಗಿಲ್ಲ, ಹಿಂದಿನ ವಾಕ್ಯ ಬಿಟ್ಬಿಟ್ಟಿದ್ದಾರೆ ಅಲ್ಲಿ. ಬ್ರಹ್ಮ ನೋಡೋದಕ್ಕೆ ಅನಿಸುತ್ತೆ, ಬ್ರಹ್ಮವೇದ ಬ್ರಹ್ಮ ಇವ ಭವತಿ. ಯಾರು ದೇವರನ್ನು ತಿಳಿತಾನೋ ಏನಾಗ್ತಾನೋ ಅವನು ದೇವರೇ ಆಗ್ತಾನೆ. ಮೊದಲೇದಾಗಿ ಅಷ್ಟೇ ಅರ್ಥನೇ ಸರಿಯಲ್ಲ. ಯಾಕೆ? ಯಾವುದೋ ಒಂದು ವ್ಯಕ್ತಿನ ತಿಳಿದವನು ಅದೇ ಆಗಿಬಿಡ್ತಾನ? ದೆವ್ವದ ಬಗ್ಗೆ ಜ್ಞಾನ ಬಂತು ದೆವ್ವ ಆಗಿಬಿಡ್ತಾನ? ಇಲ್ಲ. ಯಾವುದ್ರ ಜ್ಞಾನ ಬರ್ತದೋ ಅದೇ ಅಗ್ನಿ ಜ್ಞಾನ ಬಂದು ಸುಟ್ಟೋಗ್ಬಿಡ್ತಾನಾಗಿದ್ದರೆ, ಅಗ್ನಿ ಜ್ಞಾನ ಬಂದವನು ಅಗ್ನಿ ಆಗ್ತಾನ? ಇಲ್ಲ. ನೀರಿನ ಜ್ಞಾನ ನೀರು ಆಗ್ತಾನ? ಇಲ್ಲ. ಅದೇ ರೀತಿ ಬ್ರಹ್ಮ ಆಗ್ತಾನ? ಇಲ್ಲ. ಅಷ್ಟೇ ತೊಗೊಂಡ್ರೆ ಸಾಕು. ಅದು ಹಿಂದೆ ಇನ್ನೊಂದು ವಾಕ್ಯ, ಇನ್ನೊಂದು ಪದ ಇದೆ ಅಲ್ಲಿ, ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪೂರ್ತಿ ವಾಕ್ಯ ಇರೋದು ಹಾಗೆ, ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪರಬ್ರಹ್ಮನ ತಿಳ್ಕೊಂಡ ಮೇಲೆ ಇವನು ಬ್ರಹ್ಮನಾಗೇ ಇರ್ತಾನೆ, ಪರಬ್ರಹ್ಮ ಆಗೋದಿಲ್ಲ. ಅಲ್ಲೇ ಇದೆ ಮತ್ತೆ ಉತ್ತರ. ಪರಮಂ ಬ್ರಹ್ಮ ಅಂದರೆ ನಾರಾಯಣ, ಬ್ರಹ್ಮ ಅಂದರೆ ಜೀವ. ಬ್ರಹ್ಮಶಬ್ದ ಜೀವ ಅಂತ ಅರ್ಥ ಇದೆ. ಬ್ರಹ್ಮ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಬ್ರಹ್ಮಾಣಿ ಜೀವ ಸರ್ವೇಪಿ. ಬರೀ ಬ್ರಹ್ಮ ಅಂದರೆ ಏನರ್ಥ? ಜೀವ ಅಂತ ಅರ್ಥ. ಸೊ ದೇವರನ್ನು ತಿಳ್ಕೊಂಡ್ಮೇಲೂ ಜೀವ ಏನಾಗ್ತಾನೆ? ಜೀವನಾಗೇ ಇರ್ತಾನೆ ಅಂತ ಹೇಳಿದರೆ ಹೊರತು ಬ್ರಹ್ಮನಾಗ್ತಾನೆ ಅಂತ ಹೇಳಲಿಲ್ಲ ಅಲ್ಲಿ. ಪೂರ್ತಿ ವಾಕ್ಯ ಕೋಟ್ ಮಾಡದೆ ಮಾಡಿದ ಅನಾಹುತ. ಅಥವಾ ಪೂರ್ತಿ ಕೋಟ್ ಮಾಡಿ ಏನಿದೆ ಸರಿಯಾಗಿ ನೋಡಿ ಅಂತ ಹೇಳ್ತಾರೆ. ಹಾಂ, ಹೌದು, ಅದೇ ಹೇಳಿದ್ದೇನು. ವಿದ್ಯಾರ್ಥಿ ಮೊದಲು ಓದ್ದ, ಅವ್ರು ವಿದ್ಯಾರ್ಥಿ ಆಗಲಿಲ್ಲ, ವಿದ್ಯಾರ್ಥಿ ಬದಲಾಗಲಿಲ್ಲ, ವ್ಯಕ್ತಿ ಬದಲಾಗಲಿಲ್ಲ. ಅವಿದ್ಯೆ ಹೌದು ವಿದ್ಯಾ ಬಂತು ಅಷ್ಟೇ ಹೊರತು ಅದು ಬದಲಾವಣೆ. ವಿದ್ಯಾರ್ಥಿ ಪಾಠ ಹೇಳಿಕೊಟ್ಟ ಮೇಷ್ಟ್ರೇ ಆಗಿಬಿಡೋದಾದರೆ ಗತಿ ಏನಾಗಬೇಕು ಅವನಿಗೀಗ? ಗೊತ್ತಾಯ್ತಾ? ಪಾಠ ಕೇಳಿದ, ಇವನು ಪ್ರೊಫೆಸರ್ ಆಗಿಬಿಟ್ಟ. ಆದರೆ ಪ್ರೊಫೆಸರ್ ಸಿಮಿಲಾರಿಟಿ ಬಂತೆ ಹೊರತು ಸೇಮ್ನೆಸ್ ಬರಲಿಲ್ಲ. ಅದೇ ಪ್ರೊಫೆಸರ್ ಆಗಿಬಿಡ್ತಾನ? ಅದೇ ಪ್ರೊಫೆಸರ್ ಯಾರು ಹೇಳ್ಕೊಡ್ತಾರೆ, ಅದೇ ಪ್ರೊಫೆಸರ್ ಆಗೋದಾದರೆ ಏನು ಮಾಡಿ ಹೇಳ್ಕೊಡೋದಿಲ್ಲ.
ತಮ್ಮಷ್ಟು ಪಂಡಿತರಾಗ್ತಾರೆ ಅಂದರೆ ಹೇಳ್ಕೊಡೋದಿಲ್ಲ ಫಸ್ಟು. ಇನ್ನು ತಾನೇ ಆಗಿಬಿಡ್ತಾರೆ ಅಂದರೆ ಅವನು ಹೋಗ್ಬಿಡ್ತಾರೆ, ಮತ್ತೆ ಹೇಳ್ತಾರೆಲ್ಲ ಹೋಗ್ತಾರೆ ಅಂತ ಆಯ್ತು ಅಷ್ಟೇ. ಆಗ ಯಾರು ಹೇಳೋ ಪ್ರಸಂಗನೇ ಬರೋದಿಲ್ಲ. ಭಿನ್ನತ್ವೇನ ಆತ್ಮಸಾದೃಶ್ಯದ ಯದಾ ಇತಿ ಶ್ರುತಿ ಸದ. ದೇವರು ಆತ್ಮಸಾದೃಶ್ಯವನ್ನು ಕೊಡ್ತಾನೆ. ಆತ್ಮಸಾದೃಶ್ಯ ಅಂದರೆ ಸರ್ವಸಾಮ್ಯ ರೂಪ ಸಾದೃಶ್ಯ ಅಲ್ಲ, ಮುಕ್ತತ್ವ ರೂಪ ಸಾದೃಶ್ಯ ಕೊಡ್ತಾರೆ ಅಷ್ಟೇ. ಅದೆಲ್ಲಿದೆ? ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಶ್ರುತಿವಾಕ್ಯ. ಯದಾ ಪಶ್ಯತೆ ರುಗ್ಮವರ್ಣಂ, ದೇವರು ನಿರಾಕಾರ ಅಲ್ಲ, ರುಗ್ಮವರ್ಣಂ ಅಂತ ಹೇಳಿದ್ರು. ಆಕಾರ ಇದೆ ದೇವರಿಗೆ, ಆ ಮತ ಹೋಯಿತು. ಪಶ್ಯ ಜೀವ ಪಶ್ಯತೀತಿ ಪಶ್ಯೋ ಜೀವ. ಯದಾ ಪಶ್ಯಂ ಪಶ್ಯತಿ ರುಗ್ಮವರ್ಣಂ ಕರ್ತಾರ. ಯಾರು ಪಶ್ಯ? ನೋಡಲೇಬೇಕಾದವನು ಜಿಜ್ಞಾಸೆ ಪರಮಾತ್ಮ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಂ ಈಶಂ. ಯಾರಾದ ಕರ್ತಾರಂ? ಜನ್ಮಾದ್ಯಸೇತ ಸೂತ್ರಾರ್ಥ ಬಂತು. ಈಶಂ ಸರ್ವಸಮರ್ಥ. ಪುರುಷಂ ಪೂರ್ಣ ಷಡ್ಗುಣ ಸಂಪನ್ನ. ಬ್ರಹ್ಮಯೋನಿಂ ಬ್ರಹ್ಮದೇವರಿಗೆ ತಂದೆ. ಬ್ರಹ್ಮದೇವರಿಗೆ ತಂದೆ. ಬ್ರಹ್ಮ ಅಂದರೆ ವೇದಗಳನ್ನು ಅಭಿವ್ಯಕ್ತಿಗೊಳಿಸೋ ಇನ್ನೊಂದು ಅರ್ಥ ಅದಕ್ಕೆ. ತದಾ ಯಾವಾಗ ಇಂಥ ದೇವರನ್ನು ನೋಡ್ತಾನೋ ಆಗ, ನಿರ್ಗುಣ ಬ್ರಹ್ಮ ಬರಲೇ ಇಲ್ಲ ಅಲ್ಲಿ, ಇಂಥ ದೇವರನ್ನು ನೋಡ್ತಾನೋ ಆಗ ವಿದ್ವಾನ್. ಆಗ ವಿದ್ವಾನ್ ಅಂತ ಕರಿಬೇಕು ಅವನು. ಅಲ್ಲಿವರೆಗೂ ವಿದ್ವಾನ್ ಅಲ್ಲ, ಮೆಡಿಕಲ್ ಸ್ಟೂಡೆಂಟ್, ಡಾಕ್ಟ್ರ್ ಅಲ್ಲ, ಸುಮ್ಮನೆ ಡಾಕ್ಟ್ರ್ ಅಂತ ಕರೀತಾರಷ್ಟೇ. ಗೊತ್ತಾಯ್ತಾ? ಡಾಕ್ಟ್ರ್ ಆಗೋದು ಯಾವಾಗ? ಕೋರ್ಸ್ ಮುಗಿಸಿದ ಮೇಲೆ. ವಿದ್ವಾನ್ ಅಂತ ಅಪರೋಕ್ಷಜ್ಞ, ವಿದ್ವಾನ್ ಅಂದರೆ ಅಪರೋಕ್ಷಜ್ಞಾನಿ ಅಂತ ಅರ್ಥ. ಇವತ್ತು ಸ್ವಲ್ಪ ಅರ್ಧಂಬರ್ಧ ಓದಿ ವಿದ್ಯಾರ್ಥಿಗಳು ವಿದ್ವಾನ್ ಆಗಿಬಿಡ್ತಾರೆ. ಹಾಗಾಗಬಾರ್ದು, ಆ ಪದಕ್ಕೆ ಅವಮಾನ ಇದ್ದಾಗ ಲೆಕ್ಕ. ಯದಾ ವಿದ್ವಾನ್ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ. ಪುಣ್ಯ ಪಾಪ ಕಳ್ಕೊಂಡ್ಬಿಡ್ತಾನೆ. ಪಾಪ ಕಳ್ಕೊಂಡ್ಬಿಡ್ತಾರೆ, ಪುಣ್ಯನೂ ಕಳ್ಕೊಂಡ್ಬಿಡ್ತಾನೆ. ಏನು ಮಾಡ್ಬೇಕು ಅದಕ್ಕೆ? ಪುಣ್ಯನೂ ಇಷ್ಟೆಲ್ಲ ಪುಣ್ಯ ಮಾಡಬೇಕಾಗಿದ್ರೆ ಅದಕ್ಕೆ ಹೇಳ್ತಾರೆ ಅನಿಷ್ಟ ಪುಣ್ಯ ಕಳ್ಕೊತಾನೆ. ಎಲ್ಲ ಪುಣ್ಯ ಕಳ್ಕೊಡೋದಿಲ್ಲ. ಏನು ಕಳ್ಕೊತಾನೆ? ಅನ್ವಾಂಟೆಡ್ ಪುಣ್ಯ ಕಳ್ಕೊಂಡ್ಬಿಡ್ತಾನೆ. ಭಾಳ ಇಂಪಾರ್ಟೆಂಟ್ ಅದು. ಅನ್ವಾಂಟೆಡ್ ಪುಣ್ಯ ಕಳ್ಕೊತಾನೆ. ವಾಂಟೆಡ್ ಪುಣ್ಯ ಪಾಪದಲ್ಲಿ ಎರಡಿಲ್ಲ, ವಾಂಟೆಡ್ ಪಾಪ, ಅನ್ವಾಂಟೆಡ್ ಪಾಪ ಅಂತಿಲ್ಲ. ಎಲ್ಲ ಪಾಪಗಳು ಏನವು? ಅನ್ವಾಂಟೆಡ್. ಸೊ ಪಾಪಗಳನ್ನು ಪೂರ್ತಿ ಕಳ್ಕೊಂಡ್ಬಿಡ್ತಾನೆ. ತದಾ ಸರ್ವ ಪಾಪಾನಿ ಭಸ್ಮಸಾತ್. ಎಲ್ಲ ಪಾಪಗಳು ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಪುಣ್ಯ ಮಾತ್ರ ಎಲ್ಲ ಹೋಗೋದಿಲ್ಲ, ಅನಿಷ್ಟ ಪುಣ್ಯ ಮಾತ್ರ ಹೋಗುತ್ತೆ. ಅನಿಷ್ಟ ಪುಣ್ಯ ತುಂಬ ಹೇಳಿದೆ ಅದನ್ನು. ಅದು ಬೆಲೆ ಇದೆ, ನಮಗೆ ಬೇಡ ಅಷ್ಟೇ. ಮನೆ ತುಂಬ ಫರ್ನಿಚರು ವಂಡರ್ಫುಲ್, ಲೇಟೆಸ್ಟ್ ಎಲ್ಲ ಆ್ಯಂಟಿಕ್ ವ್ಯಾಲ್ಯೂ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದು ಬೇರೆ ದೇಶಕ್ಕೋ ಬೇರೆ ಊರಿಗೋ ಹೊರಟ. ಅದು ತುಂಬ ಪ್ರಶಸ್ತ. ಅದು ಒಯ್ದೋಕೆ ಪದೀತಿ ಆಗುತ್ತೆ, ಅಷ್ಟು ಖರ್ಚಾಗುತ್ತೆ. ಒಯ್ದೋಕೆ ಸಿಕ್ಕಾಬಟ್ಟೆ ಖರ್ಚಾಗೋಗುತ್ತೆ. ಮತ್ತು ಅಲ್ಲಿಗೆ ಅದು ಸೂಟ್ ಆಗಲ್ಲ. ಅವಾಗ ಏನು ಮಾಡ್ತಾನೆ? ಬಿಟ್ಟು ಹೋಗ್ಬಿಡ್ತಾನೆ. ಇಷ್ಟವಾದ್ದು ಬಿಟ್ಟು ಹೋಗ್ತಾನೆ. ಅರ್ಥ ಆಯ್ತಾ? ಇಷ್ಟವಾದ್ದು ಬಿಟ್ಟು ಹೋಗ್ತಾನೆ. ಅದು ಸುಮ್ಮನೆ ಬಿಟ್ಟು ಹೋಗೋ ಯಾರಿಗೂ ಬೇಕಾದವ್ರಿಗೆ ಕೊಡ್ತಾನೆ. ಬೇಕಾದವ್ರಿಗೆ ಕೊಡ್ತಾನೆ. ಆಗ ಅವನಿಗೆ ಸಂಬಂಧಪಟ್ಟವರಿಗೆಲ್ಲ ಅಡ್ವಾಂಟೇಜ್. ಫ್ರೆಂಡ್ಸ್ಗೆ ಓಡಾಡ್ತಾನೆ, ನೀನು ತಗೋ ಅಂತ ಕೊಟ್ಬಿಡ್ತಾರೆ ಅವ್ರು. ಗೊತ್ತಾಯ್ತಾ? ಇದು ಹಂಚೋ ರೀತಿ. ಅದು ಅನಿಷ್ಟ ಪುಣ್ಯ ಕೊಡ್ತಾರೆ ಅಂದರೆ ಅನಿಷ್ಟವಾಗಿರಿ ಅಂತ ಕೊಡ್ತಾರೆ ಅಂತ ಅರ್ಥ ಅಲ್ಲ, ತಮಗೆ ಬೇಡವಾದ್ದನ್ನು ಕೊಡ್ತಾರೆ ಅಂತ ಅರ್ಥ. ಅದು ಬೇಡವಾದದ್ದು ಕೊಟ್ಟುಬಿಟ್ಟ, ಇವನೇನು ಬಂತಾಗಿರೋ ಕೊಟ್ಟಿದ್ದಕ್ಕೆ ಅಲ್ಲ, ಅವನಿಗೆ ಕೊಟ್ಟು ಪುಣ್ಯ ಬಂತು. ಆ ಪುಣ್ಯ ಇದು ಕನ್ವರ್ಟ್ ಆಯ್ತು. ಮತ್ತೆ ಇಷ್ಟ ಪುಣ್ಯ ಕನ್ವರ್ಟ್ ಆಗೋಯ್ತು. ಅವ್ರೇನು ಮಾಡ್ತಾರೆ ಆಮೇಲೆ ಅದಕ್ಕೆ? ಹೌದು, ಒಂದು ಕೊಟ್ಟು ಒಂದು ಲಾಭ ಇದೆ ಅವರಿಗೀಗ. ಭಾರದ್ದು ಕೊಟ್ಟ, ಭಾರ ಇಲ್ಲದ ದಿಸ್ಕೊಂಡ. ಅವ್ರೇನು ವಿಶ್ವಾಸ ಮಾಡಿದರು, ನಮಗೆ ಕೊಟ್ಟರು ನೆನೆಸ್ತಾ ಇರ್ತಾರೆ. ಅದೇ ಪುಣ್ಯ ಬಂತೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಕಳ್ಕೊಳ್ಳಿಲ್ಲ ಅವನೀಗ, ಕನ್ವರ್ಟ್ ಮಾಡಿಕೊಂಡ. ಇವತ್ತು ಯಾವುದನ್ನು ಕನ್ವರ್ಟ್ ಆಗ್ತದೆ ಹೊರತು ಡೆಸ್ಟ್ರಾಯ್ ಆಗೋದಿಲ್ಲ. ಆದರೆ ಸರ್ವ ಪಾಪಗಳು ಡೆಸ್ಟ್ರಾಯ್ ಆಗೋದು ದೇವರನ್ನ ಕಂಡಾಗ. ಹೌದು. ನಿರಂಜನ ಪರಮಂ ಸಾಮ್ಯಮುಪೈತಿ. ಇವತ್ತು ಭಿಕ್ಷಕರಿಗೆ ಕೊಡ್ಬೇಕಾದ್ರೆ ಎಂಥದ್ದು ಕೊಡ್ತಾರೆ? ಉಳಿದಿದ್ದು ಕೊಡ್ತಾರಲ್ಲ ಹಾಗೆ. ಅದು ಬೇಕಾದ್ದೇ, ಆದರೆ ಬೇಡ, ನಾಳೆಗೆ ಉಪಯೋಗ ಇಲ್ಲ. ಅದು ಇಟ್ಟಲ್ಲೇ ಕೆಟ್ಟ ಹೋಗುತ್ತೆ. ಯಾರಿಗೆ ಕೊಡ್ತಾರೆ ಅದನ್ನು? ಯಾರಿಗೆ ರಿಸಲ್ಟ್ ಬೇಕಾ ಅವ್ರಿಗೆ ಕೊಟ್ಬಿಡ್ತಾರೆ. ಅದು ತಪ್ಪಲ್ಲ ಅದು. ಈಗ ಅದನ್ನೂ ಕೊಡಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ, ಬರ್ತದೆ ಬರ್ತದೆ ಅಂತ ಹೇಳಿ. ಹಿಂದೆ ಕೊಡ್ತಿದ್ರು ಪಾಪ. ಏನೋ ಹೌದು. ಹಾಂ ರಾಶಿ ಸಿಕ್ಕಾಬಟ್ಟೆ. ಯಾರು ಒಬ್ರಿಗೆ ತೊಗೊಂಡ್ರೆ ಸಾಧ್ಯನೇ ಇಲ್ಲ, ಅಷ್ಟು ರಾಶಿ ಇದೆ ಅವ್ರಿಗೆ. ಕರ್ಮಾನುಸಂಧಾನ ಇರೋದು ಅಷ್ಟಿದೆ ಈಗ. ಎಲ್ಲ ಹೋಗುತ್ತೆ. ಏನು ಹೋಗುತ್ತೆ? ಕೊಡ್ತಾರೆ, ಹೋಗೋದಿಲ್ಲ, ಕೊಡುತ್ತೆ ಅಂತ. ಇದು ಅನಿಷ್ಟ ಪುಣ್ಯ ಹೋಗುತ್ತೆ ಅಂದರೆ ಕೊಡ್ಲಕ್ಕೆ ಬರುತ್ತೆ.
ಗೊತ್ತಾಯ್ತಾ? ಅದು ಹೋಗುತ್ತೆ ಅಂದರೆ ಹಾಗೆ ಟ್ರಾನ್ಸ್ಫರಬಲ್ ಅಂತ ಹೇಳಿದರೆ ಹಾಗೆ ಹೋಗುತ್ತೆ ಅಂದರೆ ಇವತ್ತು ತಾನು ಬಸ್ ರಿಸರ್ವೇಷನ್ ಮಾಡಿರ್ತಾರೆ, ಹೋಗೋದಿಲ್ಲ. ಕೆಲವು ನಾನ್ ಟ್ರಾನ್ಸ್ಫರ್ ಬರೆದ್ರೆ ಹೋಯ್ತು, ದುಡ್ಡು ಹೋಯ್ತು, ಇದು ಹೋಯ್ತು. ಟ್ರಾನ್ಸ್ಫರಬಲ್ ಆದರೆ ಮುಗಿದೋಯ್ತು. ಅದು ಆ ರೀತಿ ಹೋಗುತ್ತೆ ಅಂತ ಅರ್ಥ. ಪಾಪ ಅಂದರೆ ಅದು ಯಾರು ತೊಗೊಳ್ಳಲ್ಲ, ಪಾಪದ ಟ್ರಾನ್ಸ್ಫರಬಲ್ ಆದರೂ ತೊಗೊಳ್ಳಲ್ಲ ಯಾರು ಕೂಡ. ಅದು ಇದನ್ನು ತೊಗೊಳಕ್ಕೆ ತಯಾರಿರ್ತಾರೆ, ಅದನ್ನು ಕೊಡ್ತಾರೆ. ಅದು ಬೇರೆ. ಅಧಿಕ ಪುಣ್ಯ ಅಂದರೆ ಅದು ಪಾಪ ಇದ್ದಾಗೆ ಲೆಕ್ಕ. ಅಧಿಕ ಪುಣ್ಯ ಇಷ್ಟು ಅಮೌಂಟ್ಸ್ದು ಪಾಪ ಓನ್ಲಿ, ಗೊತ್ತಾಯ್ತಾ? ಇದು ಪುಣ್ಯ. ಅನಿಷ್ಟ ಅಂದರೆ ಬೇಡ ಅಷ್ಟೇ. ಅದು ಅನಿಷ್ಟ ಅಂತ ಗೊತ್ತಾಗಲ್ಲ ಮಾಡ್ಬೇಕಾದ್ರೆ ಅದನ್ನು. ಆಮೇಲೆ ಡೇಂಜರು. ಇದರ ಡೇಂಜರ್ ಇಲ್ಲ, ಬಟ್ ಅನ್ವಾಂಟೆಡ್. ಸುಮ್ಮನೆ ಇಟ್ಕೊಂಡು ಏನು ಮಾಡಬೇಕು? ಅದು ಕನ್ವರ್ಟ್ ಮಾಡ್ಕೊಂಬಿಟ್ರೆ ಭಾಳ ಸುಲಭ. ಹಾಂ, ಕಳ್ಕೊಂಡು ಇವತ್ತು ಇದು ಭಯಂಕರ ಭಾರ ಇದ್ದಾಗ ಲೆಕ್ಕ. ಅವ್ರು ಚಿನ್ನದ ಇದನ್ನ ಬಿಸಾಕಿ ಹೋಗ್ಬಿಡ್ತಾರಲ್ಲ, ಮರುತರ ಯಜ್ಞ ಕೊಟ್ಟಾಗ ಆ ಥರ. ಇವೆಲ್ಲ ತೊಗೊಂಡು ನಾವೇನು ಮಾಡೋಣ ಅಂತೇಳಿ. ಇದೆಲ್ಲ ನಡೆಯಲ್ಲ, ಇದೆಲ್ಲ ನಡೆಯೋದಿಲ್ಲ, ಅದರಿಂದ ಉಪಯೋಗ ಇಲ್ಲ. ನಡೆಯೋದಾರ ತೊಗೊಂಡು ಹೋಗ್ಬೋದಾಗಿತ್ತು. ಇಲ್ಲಿ ಎಷ್ಟೋ ದುಡ್ಡು ಒಯ್ದಿರ್ತಾರೆ, ರೂಪಾಯಿ ನೋಟು, ಬೇರೆ ದೇಶಕ್ಕೆ ಉಪಯೋಗ ಬರಲ್ಲ ಅವು. ಇದು ಹೋಗ್ತಾ ಇವ್ರು ಕೊಟ್ಟೋಗ್ಬಿಡ್ತೀವಿ, ಇದು ಯಾರಿರ್ತಾವ್ರಿಗೆ ಕೊಟ್ಟೋಗ್ಬಿಡ್ತಾರೆ. ವಾಪಸ್ ಬರುತ್ತೆ, ಜಡ್ ಬಂದ ಬರುತ್ತೆ ಅಂತ ಇಟ್ಕೋತಾರೆ, ಅವ್ರು ಬೇರೆ. ಇಲ್ಲಿ ವಾಪಸ್ ಬರೋದಿಲ್ಲ, ಆದ್ದರಿಂದ ಮತ್ತೆ ಇಟ್ಕೊಳಕ್ಕೆ ಬರಲ್ಲ. ಹೌದು ಹೌದು, ಅದು ಅಧಿಕ ಪುಣ್ಯ. ಅದು ಅಧಿಕ ಪುಣ್ಯ. ಬಟ್ ಈ ಪುಣ್ಯ, ಅನಿಷ್ಟ ಪುಣ್ಯ ಅಧಿಕ ಪುಣ್ಯ ತುಂಬ ವ್ಯತ್ಯಾಸ ಇದೆ. ಅಧಿಕ ಪುಣ್ಯ ಅಂತ ಓವರ್ ಸ್ಪೀಡ್ ಇದ್ದ ಹಾಗೆ. ಓವರ್ ಸ್ಪೀಡ್ ಅದು ಆ್ಯಕ್ಸಿಡೆಂಟ್ ಆಗುತ್ತೆ ಅದರಿಂದ. ಮತ್ತು ಓವರ್ ಸ್ಪೀಡ್ ನಮಗೆ ಅರ್ಥ ಆಗಲ್ಲ, ಓವರ್ ವೋಲ್ಟೇಜ್ ಅರ್ಥ ಆಗುತ್ತೆ. ಅವಾಗೇನಾಗುತ್ತೆ, ಎಷ್ಟೋ ದಿನ ಹೋಯ್ತಲ್ಲ ಲಾಸ್ಟ್ ಇಯರ್, ಎಷ್ಟೋ ಇದು ಫೇಲ್ ಆದವು, ಟಿ ವಿಗೆ ಎಲ್ಲ ಹೋಗ್ಬಿಟ್ಟು ಒಂದು ಸರ್ತಿ ಒಂದೇ ಸ್ವಲ್ಪ ಹೊಡಿತು ಅಷ್ಟೇ. ಅದೇನಾಯ್ತು ಎಲ್ಲ ಭೇದ. ಅದಕ್ಕೆ ಏನು ಮಾಡ್ತಾರೆ, ಸ್ಟೆಬಿಲೈಸರ್ ಹಾಕ್ತಾರೆ. ಸ್ಟೆಬಿಲೈಸರ್ ಇಲ್ಲದೆ ಹೋದರೆ ಏನಾಗ್ತಿತ್ತು, ಇದ್ದವ್ರು ಸೇಫ್ ಆಗಿಬಿಟ್ರು, ಇಲ್ಲದೆ ಇದ್ದವ್ರಿಗೆ ಹೋಯ್ತು. ಅದು ಬರ್ನ್ ಆಗುತ್ತೆ, ಇದಕ್ಕೇನಾಗಲ್ಲ. ತಿಳಿತಾ? ಈ ಫ್ಯೂಸ್ ಹೋಗುತ್ತಲ್ಲ ಹಾಗೆ, ಹೆಚ್ಚಾಗಿದ್ದ ಕರೆಂಟ್ ಬಂದರೆ ಫ್ಯೂಸ್ ಹೋಗಿಬಿಡುತ್ತೆ, ಸೇಫ್ ಇದು. ಫ್ಯೂಸ್ ಎಂಥ ಫ್ಯೂಸ್ ಆಗಿರ್ತಾಗುತ್ತೆ, ಕೆಲವೆಲ್ಲ ಫ್ಯೂಸ್ ಮತ್ತೆ ಮತ್ತೆ ಹೋಗುತ್ತೆ ಅಂತ ಫಾರ್ಮ್ ಗಟ್ಟಿ ಫ್ಯೂಸ್ ಆಗಿಬಿಡ್ತಾರೆ. ಏನಾಗೋದು, ಹಾಕೋದೋದೇ ಬಿಡೋದು, ಅದು ಹೋಗೋದಿಲ್ಲ, ಇರೋದು ಹೋಗಿಬಿಡ್ತಾರೆ ಆ ಕಡೆ. ಅದು ಫ್ಯೂಸ್ ಯಾವಾಗ ಹೇಗಿರಬೇಕು, ಸ್ವಲ್ಪ ಜಾಸ್ತಿ ಆದ ತಕ್ಷಣ ಹೋಗಿಬಿಡೋದು, ಅವ ಸೇಫ್. ಹೇಳಿತಾ? ಮುಂದೆ ಅದು ಸಮಸ್ಯೆ ಬರಲಿಲ್ಲ. ಅಧಿಕ ಪುಣ್ಯ ಅಂಬೋದು ಪಾಪಕ್ಕೆ ಹೋಗಿಬಿಡುತ್ತೆ, ಡೇಂಜರ್ ಅದು. ಇದು ಡೇಂಜರ್ ಅಲ್ಲ, ಸರ್ಪ್ಲಸ್ ಅಷ್ಟೇ. ಸರ್ಪ್ಲಸ್ ಅಂಬೋದು ಡೇಂಜರ್ ಅಲ್ಲ, ಅನ್ವಾಂಟೆಡ್. ಅಧಿಕ ಪುಣ್ಯ ಯಾರು ತೊಗೊಳಕ್ಕೆ ಪ್ರಶ್ನೆ ಬರೋಲ್ಲ. ಅನಿಷ್ಟ ಪುಣ್ಯ ತೊಗೊಳ್ಬೋದು, ಅಧಿಕ ಪುಣ್ಯ ತೊಗೊಳಕ್ಕೆ ಬರೋದಿಲ್ಲ. ನಾನ್ ಟ್ರಾನ್ಸ್ಫರಬಲ್ ಅದು. ಯಾರಿಗೆ ಬರುತ್ತೆ? ಮನುಷ್ಯರಿಗೆ ಬರೋದಿಲ್ಲ, ದೇವತೆಗಳಿಗೆ ಮಾತ್ರ. ಈ ಓವರ್ ಸ್ಪೀಡ್ ಎಂಬುದು ಯಾರಿಗೆ? 10 km/h ಹಾಕಿರ್ತಾರೆ. ಇವನು ನೆಲ್ಲಿಗೆ ಹೋಗಬೇಕಾಗಿಲ್ಲ, ಯಾಕಂದರೆ ಇವನು ಓಡಿದ್ರು 10 km ಹೋಗೋದಿಲ್ಲ. ಆದ್ದರಿಂದ ಮನುಷ್ಯರಿಗೆಲ್ಲ ಇದೆಲ್ಲ. ದೇವಾನಾಮ ಮುನೀನಾಮ, ಎಲ್ಲ ಮುನಿಗಳಿಗಲ್ಲ, ದೊಡ್ಡ ದೊಡ್ಡ ಮುನಿಗಳಿಗೆ, ದೇವತೆಗಳಿಗೆ ಸಾಮಾನ್ಯ ಜಾಸ್ತಿ ಇರುತ್ತೆ. ವೆಹಿಕಲ್ ಹೋಲ್ಡರ್ಸಿ ಮಾತ್ರ ಹೊರತು ಇವರು ಫುಟ್ಪಾತ್ಗೆ ಹೋಗೋರಿಗೆ ಅಲ್ಲೇ ನಾಟ್ ಅಪ್ಲಿಕಬಲ್ಲ. ಅದೇ ಹೇಳ್ತಿರೋದು, ಭಕ್ತರಿಗೆ ತೆಗಿತಾರೆ, ವಾಂತಿ ಮಾಡಿಸ್ತಾರಲ್ಲ ಹಾಗೆ. ಚಿಕ್ಕವಾಡಿ ತಿಂದುಬಿಟ್ಟಿರ್ತಾರೆ, ಅದು ಅಧಿಕ ಊಟ. ಅನಿಷ್ಟ ಊಟ ಅಲ್ಲ, ಅಧಿಕ ಊಟ. ವಾಂತಿ ಮಾಡಿದ್ದೆ ನಾವೇ. ಅದು ವಾಮಿಟ್ ಆಗೋ, ಅದು ಸಂಕಟ. ಅದು ಸಂಕಟ. ಅದು ಇನ್ನೊಬ್ರು ಯಾರು ತೊಗೋತಾರೆ, ವಾಂತಿ ಮಾಡಿದ್ದಲ್ಲ, ಅದು ತೊಗೊಳೋದಿಲ್ಲ. ಅನ್ಯಮೀಶ ಕೊನೆಗೇನು ಬಂತ ಹೇಳ್ತಾರೆ ಅರ್ಥ. ಪುರುಷಂ ಪುಣ್ಯಪಾಪೇ ವಿಸೂಜ ನಿರಂಜನ. ನಿರಂಜನ, ಅಂಜನ ಅಂದರೆ ಪಾಪ. ನೋಡಿ, ಇಲ್ಲಿ ಅಂಜನ ಬಂತು, ಅಲ್ಲಿ ಪುಣ್ಯಪಾಪೇ ಬಂತು. ಗೊತ್ತಾಯ್ತು? ಅಂಜನ ಅಂದರೆ ಯಾವ ಲೇಪ, ಆಮೇಲೆ ಲೇಪನೇ ಇಲ್ಲ, ಆಗಾಮಿಗಳಿಗೆ ಲೇಪ ಇಲ್ಲ. ಇದು ಹಿಂದಿಂದ ಆಯಿತು, ಮುಂದಿನ ಲೇಪ ಇಲ್ದಾನೆ. ಪರಮಂ ಸಾಮ್ಯಂ ಉಪೈ, ದೇವ್ರ ಜೊತೆ ಏನು ಮಾಡ್ತಾನೆ, ಪರಮ ಸಾಮ್ಯ ಹೊಂದಿಬಿಡ. ಪರಮ ಆನಂದ ಸಾಮ್ಯ ಅಂತ ತಿಳ್ಕೊಂಡ್ರಲ್ಲ. ಮುಕ್ತಿ ಇಲ್ಲದಿರಬೇಕೆಂಬುದು ಪರಮ ಸಾಮ್ಯ. ಎಂದೂ ಕೂಡ ಮತ್ತೆ ಬಂಧನ ಇಲ್ಲ, ಮುಕ್ತು, ಒನ್ಸ್ ಫಾರ್ ಆಲ್ ಗಾನ್. ದೇವರು ನಿತ್ಯ ಮುಕ್ತ, ಇವರು ಇವತ್ತು ಮುಕ್ತರಾದ್ರು ಅಷ್ಟೇ. ಈ ಇದು ಪರಮ ಸಾಮ್ಯ. ಯಾಕೆಂದರೆ ನಿತ್ಯದ್ದು ಪೂರ್ತಿ ದುಃಖ ಹೋಗುತ್ತೆ ಅಂದರೆ ಸಾಮಾನ್ಯನ. ಅದು ಕೆಲಸ ಸಿಕ್ತಂದ್ರೆ ನಿರುದ್ಯೋಗಿ ಅಂತ ಹೆಸರಿಲ್ಲ. ಈಗ ಕೆಲಸ ಸಿಕ್ಮೇಲೆ ಏನಂತ ಕರೆಯೋದಿಲ್ಲ, ನಿರುದ್ಯೋಗಿ ಅಲ್ಲ. ಇದು ಸಾಮ್ಯ ಅಷ್ಟೇ ಹೊರತು ಈ ಸಾಮ್ಯ ಅಲ್ಲ. ಅದೇ ನಿತ್ಯ ಮುಕ್ತತ್ವ. ಮುಕ್ತತ್ವ ಸಂಸಾರ ಬಂಧನ ಹೋಯಿತು. ದೇವರಿಗೆ ಯಾವಾಗಲೂ ಬಂಧನ ಇಲ್ಲ, ನಿನ್ನ ಮೇಲೆ ಬಂಧನ ಇಲ್ಲ. ಶ್ರುತೇ ಸದಾ. ಅದೇ ಹೇಳ್ತಾರೆ, ವಾಕ್ಯ ಕೊಡ್ತಾರೆ, ಬಟ್ ಅರ್ಥ ಅದಾಗೋದಿಲ್ಲ. ಭಿನ್ನತ್ವೇನ ಆತ್ಮಸಾದೃಶ್ಯದೋ, ಪರಮಾತ್ಮ ಭಿನ್ನನಾಗೇ ಇರ್ತಾನೆ, ತನ್ನ ಸಾದೃಶ್ಯವನ್ನು ಕಿಂಚಿತ್ ಕೊಡ್ತಾನೆ. ಅದು ಕಿಂಚಿತ್ ಸಾದೃಶ್ಯ ಅಂದರೆ ಅದೇ. ಯಥೇತಿ ಗೌರ್ಮೆಂಟ್ ಸರ್ವೆಂಟ್, ಕಾಮನ್ ಫ್ಯಾಕ್ಟರ್, ಕ್ಲಾಸ್ 1 to ಕ್ಲಾಸ್ 4. ನಾನು ಗೌರ್ಮೆಂಟ್ ಸರ್ವೆಂಟು, ಅಷ್ಟಡ್ಕೋದು, ಬಟ್ ಕ್ಲಾಸ್ 1 ಅಲ್ಲ. ಗೌರ್ಮೆಂಟ್ ಸರ್ವೆಂಟ್ ಪರಮಸಾಮ್ಯನೇ. ಯಾಕೆ? ಬೇರೆ ಕೆಲಸನೇ ಇಲ್ಲ, ಅವನಿಗಿಂತ ವಾಸಿ ಅಲ್ಲ.
ಎಲ್ಲ ಪ್ರೈವೇಟ್ ಕೆಲಸಕ್ಕಿಂತ ಭಾರಿ ವಾಸಿ ಆಯಿತು. ಆ ಮಟ್ಟಿಗೆ ಅದು ಒಳ್ಳೆಯ ಸಾಮ್ಯ. ಆ ಸಾಮ್ಯದಿಂದಾಗಿ ಗೌರ್ಮೆಂಟ್ ಸರ್ವೆಂಟಿಗೆ ಕೊಡೋ ಅಡ್ವಾಂಟೇಜ್ ಎಲ್ಲ ಒಂದು ಸಿಗುತ್ತೆ ಅವನಿಗೆ, ಗೊತ್ತಾಯ್ತಾ? ಆ ಪ್ರಪೋರ್ಷನೇಟಾಗಿ ಸಿಗುತ್ತೆ. ಅದೇ ಹೊರತು ಇದು ಬರೋದಿಲ್ಲ. ಇವ್ರು ಒಂದು ಪದ ಆ ರೀತಿ ತಕ್ಷಣ ಕಂಡ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನು ಸಾವಿರಾರು ಪದಗಳ ಗತಿ ಏನಾಗಬೇಕಾಗುತ್ತೆ. ಇಲ್ಲ ಅಂತ ಸ್ಪಷ್ಟ ಹೇಳಿದ ವಾಕ್ಯಗಳಿರಬೇಕಾದ್ರೆ ಈ ವಾಕ್ಯಕ್ಕೆ ಏನರ್ಥ? ಅದಕ್ಕೆ ನೀವು ವಿರುದ್ಧ ಅರ್ಥ ಮಾಡಬೇಕೆ ಹೊರತು ವಿರುದ್ಧ ಅರ್ಥ ಮಾಡಬಾರ್ದು. ಮಾಯಾವಾದ ತಮೋ ವ್ಯಾಪ್ತಂ ಇತಿ ತತ್ವದೃಶಾ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೆ ಸದಾ ಅಂತ ಮುಕ್ತಾಯ ಮಾಡ್ತಾರೆ. ಮಾಯಾವಾದ ತಮೋ ವ್ಯಾಪ್ತಂ ಇತಿ ತತ್ವದೃಶಾ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೆ ಸದಾ. ಮಾಯಾವಾದ ತಮೋ ವ್ಯಾಪ್ತಂ, ಮಾಯವಾದ ಎಂಬ ಕತ್ತಲಿನಿಂದ ಜಗತ್ತೇನಾಗಿದೆ? ವ್ಯಾಪಿಸಿಬಿಟ್ಟೆ. ಕತ್ತಲು ವ್ಯಾಪಿಸಿಬಿಡುತ್ತೆ. ಕತ್ತಲೆ ವ್ಯಾಪ್ತಿ ಭಾರಿ ಜಾಸ್ತಿ, ಬೆಳಕಿಗಿಂತ ಕತ್ತಲೆ ವ್ಯಾಪ್ತಿನೇ ಜಾಸ್ತಿ. ಗೊತ್ತಾಯ್ತಾ? ಗೊತ್ತಾಯ್ತು. ಕತ್ಲು ಎಷ್ಟಿರುತ್ತೆ ರಾತ್ರಿ, ದೀಪ ಇಲ್ಲಿ ಬಂದು ಇಷ್ಟಿಷ್ಟು ಕಾಣಿಸ್ತಾ ಇರ್ತದೆ, ಅಷ್ಟು ಜೋರು ತರ್ಪ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ದೆ ನಾವೀಗ? ಮಾಯಾವಾದ ತಮಸ್ಸು, ತತ್ವಜ್ಞಾನ ಬೆಳಕು, ತತ್ವಜ್ಞಾನದ ಬೆಳಕಿನಿಂದ ಮಾಯಾವಾದ ಪರಿಹಾರ ಮಾಡಿದ್ದೇವೆ ಅಂತ ಹೇಳಿದರು. ಅದು ಎಷ್ಟು ಪರಿಹಾರ ಮಾಡ್ತೀರಿ ಮಹಾ ನೀವೀಗ? ಎಷ್ಟು ದೀಪ ಆದರೂ ಹೋಗೋದಿಲ್ಲ ಅಂದರೆ ಸೂರ್ಯ ಬಂದರೆ ಹೋಗುತ್ತಲ್ಲ. ಸರ್ವಜ್ಞ ಸೂರ್ಯೇಣ, ಸರ್ವಜ್ಞರು ಪೂರ್ಣಪ್ರಜ್ಞರು, ಪೂರ್ಣಪ್ರಜ್ಞಂಥ ಸೂರ್ಯರಾದ ನಾವು ಶ್ರೀಪತೇ ಪ್ರೀತೆಯೇ ಸದಾ, ಶ್ರೀಪತಿ ಪ್ರೀತಿಗೋಸ್ಕರವಾಗಿ ಕೆಲಸ ಮಾಡಿದ್ದೇವೆ. ಯಾಕೆ ಕಳಿಸಿರೋದಾದರೆ ಆನಂದಯೇ ಸುಮುಖ ಸೌಮ್ಯ ಭೂಷಿತ ಅಂತ ಕಳಿಸಿರೋದ್ರಿಂದ ಅವರ ಆಜ್ಞಾನುಸಾರ ಮಾಡಿದ್ದೇವೆ ಅಂತ ಅರ್ಥ. ಮಾಯಾವಾದ ತಮೋ ವ್ಯಾಪ್ತಮಿತಿ ತತ್ವದೃಶಾ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ. ಈ ಜಗತ್ತು ಭಾತಂ ಅಂತ ಎರಡರ್ಥ. ಜಗತ್ ಸತ್ಯತ್ವ ಹೇಳಿದ್ವಿ ಅಂತ ಒಂದು ಅರ್ಥ. ಜಗತ್ತೇ ಇಲ್ಲ ಅಂತ ಕತ್ತಲೆಯೊಳಗೆ ಕಾಣುತ್ತಿಲ್ಲವಲ್ಲ, ಬಂಗಾರದ ರಾಶಿ ಇದ್ದರೂ ಕತ್ತಲಲ್ಲಿ ಕಾಣೋದಿಲ್ಲ. ಅದಕ್ಕೆ ರಾತ್ರಿ ಕಸ ಬಡ್ದು ಹೊರಗೆ ಹಾಕಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಪ್ರೆಷಸ್ ವಸ್ತು ಇದ್ದರೆ ಹೋಗ್ಬಿಡುತ್ತೆ ಆ ಕಡೆಗೆ. ಕತ್ತಲಲ್ಲಿ ಸರಿಯಾಗಿ ಕಾಣೋದಿಲ್ಲ ಆದ್ದರಿಂದ ಬೆಳಿಗ್ಗೆ ಹಾಕಬೇಕು ಅಂತ ಕರೆಯೋದು. ಕತ್ತಲಲ್ಲಿ ಎಷ್ಟು ವಿಷಯ ಸರಿಯಾಗಿರೋದಿಲ್ಲ ಆದ್ದರಿಂದ ಕಸ ಬಡಿಯೋದು ಬೇಡ. ಅನಿವಾರ್ಯ ಬಡದಾಗ ಏನು ಮಾಡಬೇಕು ಅಂದರೆ ಹೊರಗೆ ಹಾಕಬೇಡಿ, ಬೆಳಗ್ಗೆ ಹಾಕಿ, ನೋಡಿ ಹಾಕಿ. ಬೆಳಗ್ಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕ್ಬಾರ್ದು, ನೋಡಿ ಹಾಕಿ ಅಂತ ಅರ್ಥ. ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಮುಂಚೆ ವೇಸ್ಟ್ ಅದು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಹಾಗೆ. ಅದು ಕತ್ತಲಲ್ಲಿ ಕಾಣದೆ ಹೋಗೋದಿಲ್ಲ, ಹುಷಾರಿ. ಜಗತ್ತೇ ಮುಚ್ಚಿ ಹೋಗ್ಬಿಟ್ಟಿತ್ತು ಈಗ. ಜಗತ್ತು ಯಾತಕ್ಕೆ ಬೇಕು? ನಮ್ಮ ಸಾಧನೆ ಪ್ಲೇಸೇ ಇದು. ಸಾಧನೆ ಮಾಡಬೇಕಾದ್ದೇ ಜಗತ್ತಿನೊಳಗೆ. ಅದೇ ಸುಳ್ಳು ಅಂತ ಹೇಳಿದರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಜಗತ್ತು ಸುಳ್ಳು ಅಂದರೆ ದೇವರು ಸೃಷ್ಟಿ ಸುಳ್ಳು ಅಂತಾಗತ್ತೆ, ದೇವರಿಗೆ ಅವಮಾನ ಮಾಡಿದಾಗತ್ತೆ. ಅದನ್ನು ಜಗತ್ತನ್ನು ತೋರಿಸಿದ್ದೇವೆ ಈಗ. ಅಂದರೆ ಮಾಯಾವಾದದ ಕತ್ತಲೆಯಲ್ಲಿ ಜಗತ್ತು ಮುಳುಗೋಗಿಬಿಟ್ಟಿತ್ತು, ಅದಿದೆ ಅಂತ ನಾವು ತೋರಿಸಿದ್ದೇವೆ. ಅದಕ್ಕೆ ಬೆಳಕು ಹಾಕಿದ್ದೇವೆ. ಸಣ್ಣ ಪುಟ್ಟ ಬೆಳಕಲ್ಲ, ಸೂರ್ಯನ ಬೆಳಕಿದು. ನೀವ್ಯಾರು ಅಂತ ಕೇಳಿದ್ರೆ ಸರ್ವಜ್ಞ ಸೂರ್ಯೇಣ. ಸರ್ವಜ್ಞ ಸೂರ್ಯ ಅಂದರೆ ಎರಡರ್ಥ. ವೇದವ್ಯಾಸರ ಮಾತುಗಳಿಂದ ಹೇಳಿರೋದು ಒಂದು, ಅವರಿಂದ ಹೇಳಿದ್ದೇವೆ ಇದೆಲ್ಲ. ಸರ್ವಜ್ಞರು ಅವರಾದ್ದರಿಂದ, ಅವರ ಮಾತಿನಿಂದ. ಅದು ಸರ್ವಜ್ಞ ಸರ್ವವಿತ್ ಅನ್ನೋ ವಾಕ್ಯ, ಅದು ಸೂರ್ಯ. ಆ ಮೂಲಕ ತೋರಿಸಿದ್ದೇವೆ. ಕೊನೆ ತಾವು ಸರ್ವಜ್ಞ ಸೂರ್ಯರು. ಈ ರೀತಿ ಮಾಡಿದ್ದೇವೆ ಅಂತ ಹೇಳಿದರು. ಇದೇನು ತತ್ವದೃಶ್ಯ ಅಂತೆ, ತತ್ವವಾದ ಹೆಸರೇನು ಬಂತೀಗ? ಅದು ಮಾಯಾವಾದ ಅಂತ ಅದು ಹೆಸರಾದರೆ ಇದರ ಹೆಸರು ತತ್ವವಾದ ಅಂತ ಹೆಸರೇ. ಮಾಯಾವಾದ ಇಂಟು ಆಪೋಸಿಟ್ ತತ್ವವಾದ. ಅದ್ವೈತಕ್ಕೆ ಆಪೋಸಿಟ್ ದ್ವೈತ, ನಿರ್ಗುಣಕ್ಕೆ ಆಪೋಸಿಟ್ ಸಗುಣ. ಒಂದೊಂದೇ ಆಪೋಸಿಟ್ ಎಲ್ಲ ಶುರುವಾಗ್ತವೆ. ಮಿಥ್ಯಾತ್ವವಾದಕ್ಕೆ ಸತ್ಯತ್ವವಾದ. ಅವಾಗ ಅಂತ ಹೇಳಿದ್ದಾರೆ ಯಾವುದರಲ್ಲಿ ತತ್ಸಂಖ್ಯಾನ ಹೇಳಿದ್ದಾರೆ. ಶ್ರೀಪತೇ ಸದಾ, ಶ್ರೀಪತಿಯ ಪ್ರೀತಿಗೋಸ್ಕರ. ಲಕ್ಷ್ಮೀ ಪ್ರೀತಿ ಆಗಬೇಕು, ಪ್ರತ್ಯೇಕ ಹೇಳಬಾರ್ದು. ಅದಕ್ಕೋಸ್ಕರ ಶ್ರೀಪತಿ ಅಂತ ಹೇಳಿಬಿಟ್ಟು ಸೇರಿಸಿ ಹೇಳಿಬಿಡ್ತಾರೆ. ಯಾವ ಲಕ್ಷ್ಮೀಪತಿ ಪದಾಂಭೋಜ ಯುಗಂನತ್ವ ಗುರೋರಪೇ ಇರುತ್ತಲ್ಲ ಹಾಗೆ. ಲಕ್ಷ್ಮೀದೇವಿ ನಮಸ್ಕಾರ ಮಾಡದೇ ಇರಬಾರ್ದು, ಮಾಡಲೇಬೇಕು. ಪ್ರತ್ಯೇಕ ಮಾಡಬಾರ್ದು. ಅದಕ್ಕಾಗಿ ಸೇರಿಸಿ ಮಾಡಿದರೆ ಸರಿ ಹೋಯ್ತು. ಯಾವಾಗಲೂ ಮಾಡಬಾರ್ದು. ಎಲ್ಲಿ ಮಾಡಬೇಕು? ಪ್ರಸಂಗ ಬರುತ್ತೆ ನಿಮಗೆ ಏನೇ? ಹಾಂ, ಅದೆಲ್ಲ ದುರಾಚಾರ ಬಂದಿರೋದು, ಬಿಡಲಾರದೆ ಉಳಿಸ್ಕೊಂಡಿರೋ ದುರಾಚಾರಗಳವೆಲ್ಲ. ತಪ್ಪತ್ತು, ಮಾಡಬಾರ್ದು ಹಾಗೆಲ್ಲ. ಹಿಡಿತಾ? ನಮೋ ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ. ನಮಃ ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ. ಮೊದಲಿನಿಂದ ಶುರು ಮಾಡಿದರು. ನಾರಾಯಣು ಅಗಣ್ಯಗಳು ನಿತ್ಯೇಕ ನಿಲಯಾಕೃತಿ ಅಶೇಷ ದೋಷರಹಿತ ಅಂತ ಹೇಳಿದರು. ಅದನ್ನೇ ಹೇಳ್ತಾರೆ ಈಗ. ಏನಂತ? ಕಮಲಾಲಯ ಹೇಳಿದರು. ಈಗ ಇಂದಿರಾಪತಯೇ ಅಂತ ಹೇಳಿದರು. ಕಮಲಾಲಯ, ಇಂದಿರಾಪತಿ. ಕಮಲಾಲಯ ಅಂತ ಹೇಳಿದಾಗ ಇನ್ನೊಂದು ಅಪಾರ್ಥ ಮಾಡಲಿಕ್ಕೆ ಬರುತ್ತೆ ಒಂದು ಅರ್ಥ. ಅದಕ್ಕೆ ಈ ಪದ ಉಪಯೋಗಿಸಿದರು. ಏನಂತದು? ಕಮಲಾ ಆಲಯ.
ಲಕ್ಷ್ಮೀದೇವಿನೇ ಆಲಯ ದೇವರಿಗೆ. ಯಾರು ದೊಡ್ಡವರಾಗ್ತಾರಾಗ? ಬಹುರಿ ಮಾಡಿಬಿಟ್ಟು ಕಮಲಾಯ ಆಲಯ ಅಲ್ಲ, ಕಮಲಾನೇ ಆಲಯ ಅಂತ ಮಾಡಿಬಿಟ್ರೆ ಉಲ್ಟಾ ಪಲ್ಟಾ ಆಗ್ಬಿಡೋದು. ಅದು ಇಂದಿರಾ ಪತಿ ಅಂತ ಹೇಳಿದಾಗ ಏನಾಗಬೇಕೀಗ? ಏನಾಗಬೇಕು? ಹೆಸರು ಮಾಡೋಕ್ಕೆ ಬರ. ಇಂದಿರಾ ದೇವಿ ಪತಿ, ಸೊ ಕಮಲಾಪತಿ ಅಂತ ಅರ್ಥ ಮಾಡಬೇಕೆ ಹೊರತು ಕಮಲೆಯ ಪತಿ ಅಂತ ಅರ್ಥ ಮಾಡಬಾರದು. ಅಮಂದ ನಿಜಾನಂದ ಸಾಂದ್ರ ಸುಂದರ ದೇವರು ಸುಂದರ ಮೂರ್ತಿ ಅಂತ ಹೇಳಿದರೆ ನಿರಾಕಾರ ಅಲ್ಲ, ಸುಂದರವಾದ ಸಾಕ್ಷಾನ್ ಮನ್ಮಥ ಹಾಗಿದ್ದಾನೆ. ಎಂಥ ಆಕಾರ ಅಂತ, ನಮ್ಮಂಥ ಆಕಾರ ಅಲ್ಲ. ಆನಂದ ಸಾಂದ್ರ, ಸಾಂದ್ರ ಅಂದರೆ ಪೂರ್ಣ, ಆನಂದ ಪೂರ್ಣವಾದ ಜ್ಞಾನಾನಂದಮಯ ಶರೀರ ದೇವರದು. ಮತ್ತು ಎಂಥ ಆನಂದ? ಬಾರೋಡಲ್ಲ, ನಿಜ ಸ್ವರೂಪದ ಆನಂದ. ಅದು ಎಲ್ಲಿಂದ ಬಂತು ಅಂದರೆ ಪೂರ್ಣ. ಅಮಂದ ನಿಜ ಸಾಂದ್ರ ಮೂರ್ತಿ, ಸುಂದರ ಮೂರ್ತಿ ಪರಮಾತ್ಮ. ಪ್ರಾಸನೂ ಇದೆ, ಅಮಂದ ನಿಜ ಆನಂದ ಸಾಂದ್ರ ಸುಂದರ ಮೂರ್ತಯೇ ದಾ ಅಂತ ಹಾಗೆ ಬಂದಿದೆ. ಇಂದಿರಾಪತ ಮತ್ತು ಪ್ರಾಸ ಇಂದಿರಾಪತಯೇ ಅಲ್ಲೂ ಹಾಗೆ ಬಂತು. ನಿಜ ನಿತ್ಯಾನಂದ ಮತ್ತೆ ಬಂತದ್ದು ಭೋಜನದಾಯಿನೇ, ದೇವರು ಊಟ ಕೊಡ್ತಾನೆ ಅಂತ ಹೇಳಿದರು. ಯಾವ ಊಟ? ಈ ಊಟ ಅಲ್ಲ, ಆನಂದ. ಊಟ ಆದಾಗ ಆನಂದ ಆಗುತ್ತಾ ಇಲ್ಲೋ? ಊಟ ಆದಾಗ ಆನಂದ ಆಗುತ್ತೆ. ಆನಂದನೇ ಭೋಜನ ಮಾಡಿಬಿಟ್ರೆ ಜಾಸ್ತಿ ಆಯಿತು. ಅದಕ್ಕೆ ದೇವರೆಂಥವನು ಆನಂದ ಭೋಜನ, ಸದಾನಂದ ಪೂರ್ಣನಾಗಿದ್ದಾನೆ, ಬೇರೆ ಅಲ್ಲ. ಊಟ ಮಾಡೋದು ಆನಂದಕ್ಕೋಸ್ಕರ ಅಂತ ಹೇಳಿದಾಗ ಆನಂದನೇ ತೊಗೊಂಡ್ರೆ ಗ್ಲೂಕೋಸ್ ಸೇರಿಸ್ತಾರಲ್ಲ ಹಾಗೆ. ಈ ಪ್ರಶ್ನೆನೇ ಇಲ್ಲ. ತಿನ್ನೋದು, ಅಗಿಯೋದು, ಪಾತ್ರೆ ತೊಳೆಯೋದು, ಕೈ ಪೂಜೆ ಏನು ಇಲ್ಲೇ ಇಲ್ಲ. ಆ ಥರ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೆ ಸದಾ. ಸದಾ ಅಂತ ಹೇಳಿದ್ದರಿಂದ ಎಲ್ಲ ತೊಗೋಬೇಕೀಗ. ಆಯ್ತು ಬಿಡಿ, ಇವತ್ತಿನ ಮಟ್ಟಿಗೆ ಜಗತ್ ಸತ್ಯ ಅಂತ ಹೇಳಿಲ್ಲ, ಸದಾ ಸತ್ಯ ಅಂತ ಅರ್ಥ. ಇವತ್ತಿನ ಮಟ್ಟಿಗೆ ಅಲ್ಲ, ಸದಾ. ಮತ್ತು ಸದಾ ಪ್ರೀತಯೇ, ನಾವು ಏನೇನು ಮಾಡ್ತೀವಿ ಎಲ್ಲ ದೇವ್ರ ಪ್ರೀತಿಗೆ ಹೊರಸು. ಇದು ಒಂದೇ ಅಲ್ಲ, ಪ್ರತಿಯೊಂದು ಹಾಗೆ ಮಾಡ್ತೇವೆ. ಮತ್ತು ಈ ಸೂರ್ಯ ಮುಳುಗದೇ ಇರೋ ಸೂರ್ಯ, ಈ ಸೂರ್ಯ ಮುಡಿದ ಮತ್ತೆ ಶುರುವಾಗುತ್ತಲ್ಲ ಕತ್ಲೆ. ಸದಾ ಸರ್ವಜ್ಞ ಸೂರ್ಯಣ ಅಂತ ಹೇಳಿದ್ರಿಂದ ಆಚಾರ್ಯರಂಥವರು ಅವರು ಸೂರ್ಯ ಮುಳುಗೋದಿಲ್ಲ. ಆದ್ದರಿಂದ ನಮಗೆ ಮತ್ತೆ ಕೆಟ್ಟ ಅತತ್ವದ ಪ್ರಸಂಗನೇ ಬರೋದಿಲ್ಲ. ಒನ್ಸ್ ಫಾರ್ ಆಲ್ ಗಾನ್ ಅಂತ ಅರ್ಥ. ಸದಾ ಎಲ್ಲ ಕಡೆ ಅನುಸರಿಸ್ಕೋಬೇಕಾದ್ರೆ ಸದಾ ಮಾಯಾವಾದ ತಮೋ ವ್ಯಾಪ್ತಮ್ ಅಂತ ಹೇಳಿದ್ದರಿಂದ ಸತ್ಸಿದ್ಧಾಂತ ಯಾವಾಗಲೂ ಇರಬೇಕು. ಇಲ್ಲಿಲ್ಲದೆ ಮಾಯಾವಾದದ ತಮಸ್ಸೆ ರಿಸ್ಕ್ ಇದೆ. ದೀಪ ಇಟ್ಕೊಂಡು ಹುಷಾರು ಅಂತಾರಲ್ಲ, ಯಾವಾಗಲೂ ಕತ್ಲಲ್ಲಿ ದೀಪ ಬೇಕು. ತತ್ರುಷ ಜಗದ್ಭಾತಮ್ ಅಂತ ಹೇಳಿದ್ರಿಂದ ಒಬ್ಬಿಬ್ಬರಿಗೆ ಹೇಳಿದ್ದಲ್ಲ, ಜಗತ್ತಿಗೆ ಕೊಟ್ಟ ಸಂದೇಶ. ಇನ್ನೊಂದು ಅರ್ಥ, ಅದು ಜಗತ್ತೇ ಭಾತವಾಗಿದೆ, ಜಗತ್ತೇ ಹೊಡಿತಾ ಇದೆ ಅಂತ ಹೇಳಿದರೆ ಎಲ್ಲ ಯೋಗ್ಯರಿಗೂ ಜ್ಞಾನ ಬರುತ್ತೆ ಅಂತ ಅರ್ಥ. ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೇ ಸದಾ ನಮೋ ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನ ದಾಯಿನೇ. ಅಲ್ಲಿಗೆ ಇತಿ ಶ್ರೀ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಉಪಾಧಿ ಖಂಡನಂ ಸಮಾಪ್ತಂ. ಅಲ್ಲಿಗೆ ಅದು ಮುಗೀತು. ಹಾಂ, ಏನು ಸಮಾನ ಮಾಡ್ತಾರೆ ಹೇಳಿದ್ದೇನೆ. ಇದಿಷ್ಟು ವಿರೋಧಾಧ್ಯಾಯನೇ, ಮೊದಲಿಂದ ಹೇಳಿದ್ದೇನೆ. ಅದೆಲ್ಲ ಪೂರ್ತಿ ಅವಿರೋಧ್ಯಾಯ. ಸಮಯ ಇನ್ನೊಂದು ಸಮಯ ಖಂಡನ ಮಾಡಿದರೆ ಅವಿರೋಧ್ಯಾಯ ಇದೆ. ಸಮಯಪಾದ, ಅದರಲ್ಲೂ ಸಮಯಪಾದ. ಬ್ರಹ್ಮಸೂತ್ರ ಆಚಾರ್ಯ ಬರೋ ಪ್ರತಿಯೊಂದು ಗ್ರಂಥರು ಬ್ರಹ್ಮಸೂತ್ರ ಭಾಷ್ಯನೇ. ಯಾವ ತತ್ವಸಂಖ್ಯಾನ ತೊಗೊಂಡ್ರೆ ಬ್ರಹ್ಮಸೂತ್ರ ಭಾಷ್ಯ, ಸ್ತೋತ್ರಗಳು ಬ್ರಹ್ಮಸೂತ್ರ ಭಾಷ್ಯ ತಿಳಿತಾ. ಪ್ರತಿಯೊಂದು ಕೂಡ ಅದಕ್ಕೆ ಬರೀಲಿಕ್ಕೆ ಭಾಷ್ಯ ಬರೀರಿ ಅಂತ ಹೇಳಿದರೆ ಇವೆಲ್ಲ ಸೇರಿಸಿ ಬರೀರಿ ಅಂತ ಅರ್ಥ. ಪ್ರತಿಯೊಂದು ಊಟಕ್ಕೆ ಹಾಕಿರಿ, ಚಟ್ನಿ ಹಾಕಿರಿ, ಕೋಸಂಬರಿ ಹಾಕಿರಿ ಅಂತ ಕೇಳಬಾರದು. ಏನದು ಭೋಜನ ಎಲ್ಲ ಇನ್ಕ್ಲೂಡೆಡ್. ಆಚಾರ್ಯ ಏನು ಕಳಿಸ್ಕೊಟ್ರಿ ನೀವೀಗ? ಆಜ್ಞಾಮನ್ನೇರಧಾರ್ಯಂ. ಸೊ ಭಾಷ್ಯ ಒಂದೇ ಆ ರೀತಿ, ಉಳಿದೆಲ್ಲ ತಾವೇ ಬರೆದ್ರು ಅಂತಲ್ಲ, ಎಲ್ಲ ಸೇರಿ ಅದು ಅಡುಗೆ ಮಾಡಿ ಅಂದರೆ ಎಲ್ಲ ಹೇಗೆ ಸೇರಿಬಿಡುತ್ತೋ ಹಾಗೆ. ಎಲ್ಲ ಇಡೀ ಸೇರಿ ಅಡುಗೆ ಹೇಗೋ ಎಲ್ಲ ಸರ್ವಮೂಲ ಸೇರಿ ಏನದು ಬ್ರಹ್ಮಸೂತ್ರ ಭಾಷ್ಯ. ಆಗ ನಮಗೆ ಸಮಸ್ಯೆ ಬರೋದೇ ಇಲ್ಲ. ಅಲ್ಲಿಗೆ ಕೇಳಿ ಏನು? ಹಾಂ ಹಾಂ, ಆಯಿತು. ಮುಂದೆ ಹೌದು. ಹಾಂ ಹಾಂ, ಇಲ್ಲಿ ಅಶ್ವಜ್ಞಾನ ಆಗೋವರೆಗೂ ಲಿಂಗದೇಹ ಇದ್ದರೆ ಏನಾಗುತ್ತೆ? ಅಪರೋಕ್ಷ ಜ್ಞಾನ ಬೇರೆ, ಲಿಂಗದೇಹ ಬೇರೆ. ಅಪರೋಕ್ಷ ಜ್ಞಾನ ಬಂದ ತಕ್ಷಣ ಲಿಂಗದೇಹ ಏನಾಗುತ್ತದು? ಭಂಗ ಆಗೋದಿಲ್ಲ, ಇನ್ಯಾಕ್ಟಿವ್ ಆಗುತ್ತೆ. ಇನ್ಯಾಕ್ಟಿವ್ ಆಗಿಬಿಡತ್ತೆ, ಗೊತ್ತಾಯ್ತಾ? ಇನ್ಯಾಕ್ಟಿವ್ ಆಗೋದ್ರಿಂದ ಇವನಿಗೆ ಆಗ ಜೀವನ್ಮುಕ್ತಿ ಅಂದರೆ ಅದೇನು ಏನು ಹೇಳ್ತಾರಲ್ಲ, ಗಂಟು ಬಿಚ್ಚಿಬಿಟ್ಟಿರ್ತಾರೆ, ಬಿಡಿ ನಾವು ಉಳಿದು ಬಿಚ್ಕೊತೀರಿ ಅಂತಾರಲ್ಲ ಹಾಗೆ. ಗಂಟು ಬಿಚ್ಕೊಂಡು ಆಯ್ತು, ಈಗ ಉಳಿದಿದೆ, ಈಗ ಅದು ಬಿಚ್ಚಬೇಕಷ್ಟು. ಎಷ್ಟೊತ್ತು ಕೆಲಸ ಅದು? ಸರ ಬಿಚ್ಚೋಗೋದು ಬಿಡ್ತಾರೆ ಆ ಟೈಪ್. ಆ ಗ್ಯಾಪ್ ಅದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ತೆ. ಜ್ಞಾನ ಬರಲಿಕ್ಕೆ ಭಾರಿ ಜನ್ಮ ಬೇಕು. ಜ್ಞಾನ ಬಂದಮೇಲೆ ಮುಕ್ತಿಗೆ ಅಷ್ಟು ಗ್ಯಾಪ್ ಇಲ್ಲ, ಗೊತ್ತಾಯ್ತಾ? ಕಾನ್ವೊಕೇಷನ್ಗೆ ರಿಸಲ್ಟ್ಗೆ ತುಂಬ ಗ್ಯಾಪ್ ಇರೋದಿಲ್ಲ ಆ ಟೈಪ್.
ವರ್ಷಗಟ್ಟಲೆ ಇರು ಕೆಲವರು ಮಾಡಿದ್ರೆ ಬುದ್ಧಿ ಇಲ್ಲ ಅಂತ ಇರುತ್ತೆ, ಅಷ್ಟರಲ್ಲೇ ಮುಗಿಸ್ಬಿಡ್ಬೇಕು. ಶಾರ್ಟ್ ಪೀರಿಯಡ್, ಇದು ಲಾಂಗ್ ಪೀರಿಯಡ್ ಬೇಕು. ಅದರಿಂದ ಸಮಸ್ಯೆ ಇಲ್ಲ. ಲಿಂಗದೇಹ ಇದ್ದರೂ ಕೂಡ ಇವರಿಗೆ ಸಮಸ್ಯೆ ಬರೋದು. ವಾಯುದೇವ ನಿತ್ಯ ಜ್ಞಾನ ಅವ್ರಿಗೆ ಲಿಂಗದೇಹ ಎಫೆಕ್ಟೇ ಆಗೋದಿಲ್ಲ, ಆ ರೀತಿ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಅಪರೋಕ್ಷ ಜ್ಞಾನ ಬಂತು ಅಂದರೆ ಮುಕ್ತಿ ಅಶ್ಯೂರ್ಡ್. ಅವ್ರು ಏನೇ ಮಾಡಲಿ, ಅವರು ಸರ್ವಾಕಾರ್ಯ ಕೃತೋಪಿತು, ಮಾಡಬಾರ್ದು ಏನೇ ಮಾಡಿದರೂ ಕೂಡ ಏನಾಗಲ್ಲ, ಅವನಿಗೆ ಮುಕ್ತಿ ಅಡ್ಡಿ ಆಗೋದಿಲ್ಲ. ಆನಂದ ಹ್ರಾಸ ಆಗುತ್ತೆ ಹೊರತು ಅವನ ಮುಕ್ತಿ ಕ್ಯಾನ್ಸಲ್ ಆಗೋದಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನ ದೊಡ್ಡ ಸ್ಟೇಜ್ ಅದು ಅಂತ. ಇನ್ನೇನೇ ಇದ್ದರೂ ಮುಂದೆ ಪ್ರಾರಬ್ಧ ಇದ್ದರೆ ಸ್ವಲ್ಪ ಅನುಭವಿರುತ್ತೆ, ಅದೇ ತುಂಬ ಗ್ಯಾಪ್ ಇರೋದಿಲ್ಲ, ಸ್ಮಾಲ್ ಇದೆ. ಜಸ್ಟ್ ವೇಟ್ ಮಾಡಿದ್ರೆ ಕ್ಯೂನಲ್ಲಿ ಲಾಸ್ಟ್ ಬಂದರೆ ಹಾಗೆ ಅಷ್ಟೇ ಹೊರತು ಅದು ತುಂಬ ಅಫೆಕ್ಟ್ ಆಗೋದಿಲ್ಲ. ಎಲ್ಲ ಅಶ್ಯೂರ್ಡ್ ಸಿಗೋದು. ಹೇಳ್ತಾರೆ ಬಾಲ ಹಾಕಿಬಿಟ್ಟು ಒಳಗಿದ್ದವರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಆಗೋ ಹಾಗೆ, ಉಳಿದವರಿಗಿಲ್ಲ. ಇವ್ರಿಗೆ ಗ್ಯಾರಂಟಿ, ಟೈಮ್ ಮೀರಿದ್ರು ಕೂಡ ಯೋಚನೆ ಇಲ್ಲ, ಆಗೋವರೆಗೂ ಮಾಡ್ತಾರೆ. ಹಾಂ ಅಲ್ಲ ಸ್ವಾಮಿ ಅಪರೋಕ್ಷ ಜ್ಞಾನಕ್ಕೆ ಫೈನಲ್ ಸ್ಟೇಜಲ್ಲಿ ಇದ್ದಾನೆ ಅಂತ ಅರ್ಥ. ಅಲ್ಲಿ ಹೋಗ್ಬಿಟ್ರೆ ಹೋಯ್ತು. ಇಷ್ಟಿದ್ರು ಕೂಡ ದೇವ್ರ ದರ್ಶನ ಮಾಡ್ತಿ ಹಿಂದಿರಿ ನೋಡಿಬಿಟ್ರೆ ಎಳೆದು ಬಿಡ್ತಾರೆ ಮೋದಿ. ಆ ಸ್ಟೇಜಲ್ಲಿ ಕಳ್ಕೊಂಡಾಗ ಆಗತ್ತೆ. ಸಮಾಧಿ ಸ್ಥಿತಿ ಎಲ್ರಿಗೂ ಬರ್ಬೋದು, ದೊಡ್ಡ ವಿಚಾರ. ಸಿದ್ಧಿ ಬೇರೆ, ಸ್ಥಿತಿ ಬೇರೆ. ಸಿದ್ಧಿ ಅದು ದೇವ್ರ ಕಂಡ್ರೆ ಸಿದ್ಧಿ ಅದು. ಇಲ್ಲ ಅಲ್ಲಿ ಜಸ್ಟ್ ಫೇಲ್ ಆದಾಗ ಅಲ್ಲಿ ಇನ್ನೇನಿತ್ತು ಲಾಸ್ಟ್ ಮಿಸ್ ಆಯಿತು ಅಂತ ಹೇಳಿದ್ರೆ ಆಗ ಅப்புறம் ಕೌಂಟ್ ಆಗಲ್ಲ. ಸರಿಯಾದ ಸಮಾಧಿ ಸ್ಥಿತಿ ಆಗಬೇಕಲ್ಲಿ, ಆಗದೆ ಹೋದರೆ ಇಲ್ಲ. ಹಾಂ ಹೌದು, ಲಿಂಗದೇಹ ಹೋಗೋದು ಆಗ ಅದು ಇದಾಗಿರುತ್ತೆ ಅಷ್ಟೇ. ಸ್ನಾನ ಮಾಡಿದ್ಮೇಲೆ ಬಟ್ಟೆ ಬಿಡ್ತಾರಲ್ಲ ಹಾಗೆ ಅಷ್ಟೆ. ಅದು ಫಾರ್ಮ್ಯಾಲಿಟಿ. ಇನ್ನು ಮುಂದಿಂದೆಲ್ಲ ಫಾರ್ಮ್ಯಾಲಿಟಿ ಇದ್ದಾಗೆ, ಅದಕ್ಕೆಲ್ಲ ಹೆಚ್ಚು ಇದು ಮಾಡಬೇಕಾಗಿಲ್ಲ. ಹಾಂ 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 ಯಾವುದಕ್ಕೆ? ಈ ಭಾರಿ ಸಿಂಪಲ್ ಅದು. ಈ ಫ್ಯಾನ್ ಆಫ್ ಮಾಡಿಬಿಡ್ತೀರಿ, ಇನ್ನು ಸ್ವಲ್ಪ ತಿರುಗ್ತಾ ಇದೆ ಅದು. ಎಲ್ಲಿಂದ ತಿರುಗ್ತದ, ಎಲ್ಲಿಂದ ತಿರುಗುತ್ತೆ? ಆ ಗ್ಯಾಪ್ ಅಷ್ಟೇ, ಆ ಮೊಮೆಂಟಮ್ ಹೋಗ್ತು ಅಷ್ಟೇ ಹೋಗ್ಬಿಡುತ್ತೆ. ಆ ಕರೆಂಟ್ ಇದೆಯಾ? ಆಗ ಕರೆಂಟ್ ಇಲ್ಲ, ಇಲ್ಲಿಂಗ್ ಆಗಿಬಿಟ್ಟು ಆ ಲಿಂಗ ಶರೀರ ಇದ್ರೂ ಕೂಡ ಇನ್ಯಾಕ್ಟಿವ್ ಅದು. ಬಟ್ ಎಷ್ಟೊತ್ತಿರುತ್ತೆ ಎಫೆಕ್ಟ್? ಸ್ವಲ್ಪ ತಿರುಗುತ್ತೆ ಅಷ್ಟೇ. ಇದೇ ತಿರುಗ್ತಾ ಇದೆ ಬಿಡಿ, ಹೇಗೂ ಹಾಕ್ಬಿಟ್ಟು ಹಾಗೆ ತಿರುಗ್ತಾ ಇದ್ದರೆ ಕರೆಂಟೇ ಬೇಕಿರಲಿ. ಅದು 5 ಫುಲ್ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ, ತಷ್ಟದಿಲ್ಲತ್ತೆ ಅಷ್ಟೇ ಹೊರತು ಹೆಚ್ಚೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಸೊ ಇವತ್ತು ನಾವು ದುಷ್ಕರ್ಮ ಮಾಡ್ತೀವಿ, ಸತ್ಕರ್ಮ ಬಿಟ್ಬಿಟ್ಟಿದ್ದೇವೆ. ಇನ್ನೂ ನಾವು ಒಳ್ಳೆಯ ರೀತಿ ಇದ್ದೇವೆ ಅಂದರೆ ಆ ಮೊಮೆಂಟಮ್ಮಿನಿಂದ ಬದುಕಿದ್ದೇವೆ ಅಂತ ಅರ್ಥ. ಹಿಂದಿನ ಮಾಡಿದವ್ರು ಪುಣ್ಯ ಇರುತ್ತಲ್ಲ, ಕಾಪಾಡ್ತಿದೆ ಅಂತ ಅರ್ಥ. ಎಷ್ಟೊತ್ತಿರುತ್ತೆ ಅದು? ಸ್ವಲ್ಪ ಹೋಗ್ಬಿಟ್ಟದು. ಅಷ್ಟರೊಳಗೆ ಮತ್ತೇನು ಮಾಡಬೇಕು? ನಿಲ್ಲೋದಕ್ಕಿಂತ ಮುಂಚೆ ಮತ್ತೆ ಆನ್ ಮಾಡಿಬಿಟ್ರೆ ಮತ್ತೆ ಜೋರ ತಿರ್ಲಕ್ಕೆ ಶುರುವಾಗಿ ಅಷ್ಟೆ. ಏನೇ ಒಂದು ಸರ್ತಿ ಆಗಲಲ್ಲೇ ಆಗಬೇಕಾಗಿಲ್ಲ. ತಿರುಪತಿ ದರ್ಶನ ಆಯ್ತಪ್ಪ, ಒಂದು ಸರ್ತಿ ಎಂದಾದ ಒಂದು ದರ್ಶನ ಆಯಿತು, ಮುಗಿತಾರೆ. ಒಂದು ದರ್ಶನ ಆಗಲಿಲ್ಲ ಅಂತ ಆಗಲಿಲ್ಲ, ಮತ್ತೆ ಆಗಬಾರ್ದು ಅಂತೇನಿಲ್ಲ. ಆಗ್ಬೋದು. ಯಾಕೆ ಆಗಬಾರ್ದು? ಅಲ್ಲ ಒಂದು ಸರ್ತಿ ಆದರೂ ಮುಗಿದೋಯ್ತು ಅಲ್ಲಿಗೆ, ಮತ್ತೆ ಆಗಬೇಕಾಗಿಲ್ಲ. ಗೊತ್ತಾಯ್ತಾ? ನೀವು ಮತ್ತೆ ಅಪೇರ್ ಆಗಿ ಮತ್ತೆ ವಿಸ್ತಾರ ಮಾಡ್ಕೊಂಡು ಅವೆಲ್ಲ ಬೇಕಾಗಿಲ್ಲ. ಒಂದು ಸರ್ತಿ ಆಗಿಬಿಟ್ರೆ ಆಮೇಲೆ ಸಾಧನೆ ಹೆಚ್ಚು ಮಾಡ್ಕೊಳ್ಳೋಕೆ ಬರುತ್ತೆ, ಇಲ್ಲ ಅಂತೇನಿಲ್ಲ. ಸೊ ಯೋಗ್ಯತೆ ತಕ್ಕಂತೆ ಆನಂದ ಉನ್ನಹ ಕಾರಣ. ಓಂ